ಹಾಯ್ ಹಲೋ ನಮಸ್ತೆ, ABC ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ಮತ್ತೊಮ್ಮೆ. ಇವತ್ತು ಒಂದು ಹಾಗೆ ಹೇಳಿದಾಗೆ ನಾನು ನಿರ್ದೇಶಕರು ಹಾಗೂ ನಿರ್ಮಾಪಕರ ಒಂದು ಪ್ರಶ್ನೆಗಳ ಒಂದು ಸರಮಲನೆ ತಗೊಂಡ್ಬಿಟ್ಟಿದೆ. ಆದರೆ ಇವತ್ತು ಇಲ್ಲಿ ಕೂತಿರುವಂತಹ ನನ್ನ ಆಪ್ತ ಸ್ನೇಹಿತೆ, ನಾವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಹಳಷ್ಟು ವರ್ಷಗಳಿಂದ ಸ್ನೇಹಿತರು. ಸೊ ಇಂಥ ಚಿತ್ರ ಮಾಡೋದಕ್ಕೆ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್, ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಒಳ್ಳೆಯದಾಗಿ. ಹಾಗೆ ನಿಮ್ಮ ಪರಿಚಯ ಅರ್ಚನಾ ಅಂತ. ಸೊ ಈ ಸಿನಿಮಾದ ಮುಖ್ಯವಾದ ಪಾತ್ರವನ್ನು ಕೂಡ ಮಾಡಿರ್ತಾರೆ. ಇದು ತಾರಿಣಿ ಅಂತ ಹೇಳೋದಕ್ಕಿಂತ ಮುಖ್ಯವಾಗಿ ಮೊದಲನೇದಾಗಿ ನಾವು ಯಾವುದೇ ಪೋಸ್ಟ್ರು ಅಥವಾ ಇದ್ರ ಬಗ್ಗೆ ಕ್ರಿಯೇಟ್ ಆಗಿರುವಂಥ ವೈಬ್ ಏನು ಅಂತಂದ್ರೆ, ರಿಲೀಸ್ ಮುಂಚೆನೆ ಹೆಚ್ಚು ಕಮ್ಮಿ 20 ರಿಂದ 30 ಫಿಲಿಂ ಫೆಸ್ಟ್ಗಳಲ್ಲಿ ಇದು ಶೋ ಆಗಿ ಅವಾರ್ಡ್ಗಳನ್ನು ಕೂಡ ತಗೊಂಡಿದೆ. ಸೊ ಆಸ್ ಎ ಗುಡ್ ಫ್ರೆಂಡ್ ನನಗೆ ಬಹಳ ಖುಷಿ ಇದೆ. ನಿಮಗೆ ಇದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ? ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡೋದು ಆ ಲೆವೆಲ್ಗೆ ರೀಚ್ ಆಗೋದಿಲ್ಲ. ಬಟ್ ನಾವು ಅವಾರ್ಡ್ಸ್ನ ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಇದು ನನಗೊಂದು ಮೆಮೊರೇಬಲ್ ಸಿನಿಮಾ ಆಗಬೇಕು ಅಂತ ಮಾಡಿದ್ದು. ನನಗೆ ಮೆಮೊರೇಬಲ್ ಸಿನಿಮಾ, ನನ್ನ ಹಸ್ಬೆಂಡ್ಗೆ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು. ಯಾಕಂದ್ರೆ ಅವ್ರ ಪ್ರೊಫೆಷನಲ್ ಇರೋದ್ರಿಂದ ಅವರ ಇದರ ಹಿಂದೆ ಅಂದರೆ ತೆರೆಯ ಹಿಂದೆ ಬಹಳಷ್ಟು ಕೆಲಸ ಮಾಡಿದ್ದಾರೆ ಈ ವಿಚಾರವಾಗಿ. ಅದನ್ನು ನಾವು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಅವ್ರ ಇಂಟೆನ್ಷನ್ನು. ಆ್ಯಂಡ್ ಈ ಥರ ಒಂದು ಒಳ್ಳೆಯ ಕಥಾಹಂತರ ಇಟ್ಕೊಂಡೇ ಸಿನಿಮಾ ಮಾಡುವಂಥ ನಿರ್ದೇಶಕರು ನಮ್ಮ 3 ಜನದ ಮಿಲನ ತಾರಿಣಿ ಸಿನಿಮಾ ಆಗಿ ಹೊರಗೆ ಬಂತು. ಸೊ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ 29 ಅವಾರ್ಡ್ಸ್ ತಗೊಳ್ತು. ನನ್ನ ಕೆರಿಯರಲ್ಲೇ ಫಸ್ಟ್ ಟೈಮ್ ನನಗೆ ತಾರಿಣಿ ಮೂಲಕ ಬೆಸ್ಟ್ ಆಕ್ಟ್ರೆಸ್ 2 ಅವಾರ್ಡ್ ಬಂತು. ಇದನ್ನ ಎಲ್ಲ ನಾನು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಸೊ ಮೇಡಮ್, ನೀವು ಹೇಳೋದಾದ್ರೆ ಇಂಥ ಒಂದು ಚಿತ್ರ ನೀವು ಇದ್ರ ಭಾಗ ಆಗಿದ್ದೀರಿ ಅಂತಂದ್ರೆ ನಿಮ್ಮ ಅನುಭವ ಹೇಳೋದಾದ್ರೆ? ಸರ್, ತಾರಿಣಿ ಚಿತ್ರದ ಬಗ್ಗೆ ನೀವು ಆಲ್ರೆಡಿ ತುಂಬ ಹೇಳಿದ್ದೀರಾ. ಇದ್ರ ಭಾಗ ಆಗಿರೋದಕ್ಕೆ ನನಗೆ ತುಂಬಾ ಖುಷಿ ಇದೆ ಮತ್ತು ಹೆಮ್ಮೆ ಇದೆ. ಪ್ರತಿ ಒಂದು ಕಲ್ಲು ಶಿಲೆ ಆಗೋದಕ್ಕೆ ತುಂಬ ಕಾತರಿತಾ ಇರುತ್ತೆ. ಅದರಲ್ಲಿ ಈ ಶಿಲೆ ಆಗಿದ್ದೀನಿ. ಒಬ್ಬ ಶಿಲ್ಪಿಗೆ ಎಲ್ಲ ವಿಗ್ರಹ ಅವ್ನು ಮಾಡಿದ ಮೂರ್ತಿನೂ ಇಷ್ಟ ಆಗಿರುತ್ತೆ. ಕೆಲವೊಂದು ವಿಗ್ರಹ ಮಾತ್ರ ದೇವರು ಇದು ಸೇರುತ್ತೆ, ಅಯೋಧ್ಯೆಯಲ್ಲಿ ಸೇರಿದೆಯಲ್ಲ ಆ ಥರನೇ ಈ ತಾರುಣಿ ಅಂತಲೂ ಹೇಳ್ಬೋದು. ಯಾಕೆಂದರೆ ತುಂಬ ಹೆಮ್ಮೆ ಆಗುತ್ತೆ. ಒಂದು ಹೆಣ್ಣಿನ ಬಗ್ಗೆ ಇದು ಎಷ್ಟು ಮಾತಾಡ್ತಾ ಇದ್ದೀವಿ, ಇವಾಗಿನ ಸಮಾಜಕ್ಕೆ ಎಷ್ಟು ಇದಿದೆ ಅನ್ನೋದನ್ನು ಈ ತಾರುಣಿ ಚಿತ್ರದ ಮೂಲಕ ಆಲ್ರೆಡಿ ನಾವು ಹೇಳೋದಕ್ಕಿಂತ ಜನ ಹೇಳ್ತಾ ಇದ್ದಾರಲ್ಲ, ಅದು ತುಂಬ ಖುಷಿ ಇದೆ. ನಾನು ಇದರದ್ದು ಒಂದು ಭಾಗ ಆಗಿದ್ದೀನಿ ಅಂದರೆ ನನಗೂ ತುಂಬ ಸಂತೋಷ ಇದೆ. ಆಲ್ಮೋಸ್ಟ್ 17 ವರ್ಷದಿಂದ ಇಂಡಸ್ಟ್ರಿಯಲ್ಲಿದ್ದು ಈ ಒಂದು ಅವಕಾಶ ಯಾವುದೇ ಕಲಾವಿದನಿಗಾಗಲಿ ಹಸಿವಿರುತ್ತೆ. ಒಂದು ಚಿಕ್ಕದಾಗಲಿ ದೊಡ್ಡದಾಗಲಿ ಪಾತ್ರ ಮುಖ್ಯ. ಚಿಕ್ಕ ಪಾತ್ರ ದೊಡ್ಡ ಪಾತ್ರ ಅನ್ನೋದಕ್ಕಿಂತ ಪಾತ್ರ ಮುಖ್ಯ ಆಗೋದು ಯಾವಾಗ ಗೊತ್ತಾ? ನಾವು ಅದನ್ನು ಮುಖ್ಯವಾಗಿಸ್ಕೊಂಡಾಗ ಮಾತ್ರ, ಅದರೊಳಗಡೆ ಹೊಕ್ಕಾಗ ಮಾತ್ರ ಆಗುತ್ತೆ. ಪ್ರತಿಯೊಂದು ಎಲ್ಲರಿಗೂ ಎಲ್ಲನೂ ಸೂಟ್ ಆಗಲ್ಲ. ಕೆಲವರು ಮಾಡಿದ್ದನ್ನು ಇನ್ನೊಬ್ಬರು ಮಾಡಿದ್ದನ್ನ ಅರಗಿ ನುಂಗಿರ್ತಾರೆ. ಬಟ್ ನಾವು ಮಾಡ್ತೀವಲ್ಲ ಪಾತ್ರ, ಇನ್ನೊಬ್ರು ಮಾಡೋಕ್ಕೆ ಸಾಧ್ಯ ಆಗದೇ ಇರೋವಂಥ ಪಾತ್ರ ಮಾಡೋದು ಈ ತಾರಿಣಿ ಒಂದು ಹೇಳುತ್ತೆ. ಯಾಕೆ ಅಂತ ಅಂದರೆ ಹೆಣ್ಣಿನ ಬಗ್ಗೆ ಎಷ್ಟು ಶೋಷಣೆ ಇದೆ, ಎಷ್ಟು ಇದಿದೆ. ಮೊದಲಿಂದನೂ ಹೆಣ್ಣು ಭ್ರೂಣ ಹತ್ಯೆ ಮಾಡಬೇಡಿ ಅಂತ ಹೇಳ್ತಾರೆ. ಬಟ್ ಇದು ಜನಗಳಿಗೆ ಅವ್ರ ತಾಯಿನ ಅಕ್ಕ ತಂಗಿನ ಮೂಲವಾಗಿ ಒಂದು ಸಲ ಎಮೋಷ್ನಲ್ ಆಗಿ ಕಂಡಾಗ, ಹೆಂಡತಿಯಾಗಿ ನೆಕ್ಸ್ಟ್ ಮಗುವಾಗಿ ಬಂದಾಗ ಅದನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಈ ತಾರಿಣಿ ಚಿತ್ರದ ಮೂಲಕ ತೋರಿಸಿದ್ದಾರೆ. ಒಂದು ತುಂಬ ಖುಷಿ ಇದೆ. ಸೊ ಈಗ ಮೂಲವಾದ ಪ್ರಶ್ನೆಗೆ ಬರಬೇಕು ಅಂದರೆ, ಮಮತಾ ಅವರು ಇಲ್ಲಿ ಮುಖ್ಯವಾದ ಪಾತ್ರ ಮಾಡ್ತಾ ಇದ್ದೀರಿ. ನಾನು ಸಿನಿಮಾ ನೋಡಿದ್ದೀನಿ ಅಥವಾ ನೋಡಿಲ್ಲ ಅಂತ ಹೇಳಲ್ಲ. ಇಲ್ಲಿ ತಾರಿಣಿ ಯಾರು, ಯಾಕೆ ನೋಡಬೇಕು? ಒಬ್ಬ ಹೆಣ್ಣಾಗಿ ನೀವು ಪರಿಪೂರ್ಣವಾಗಿ ಹೆಣ್ಣಾಗಿ ಈ ಚಿತ್ರದಲ್ಲಿ ಅಭಿನಯಿಸಿದ್ದೀರಿ. ಅಂದರೆ ನೈಜವಾಗಿ ಗರ್ಭಿಣಿಯಾದಂಥ ಸಮಯದಲ್ಲೇ ಈ ಚಿತ್ರ ಮಾಡಿದ್ದೀರಿ. ಈ ಪಾತ್ರಕ್ಕೆ ನಿಮ್ಮ ಇನ್ವಾಲ್ವ್ಮೆಂಟು, ತಾರಿಣಿ ಯಾರು, ಯಾಕೆ ನೋಡಬೇಕು ಅಂತ ಅನ್ಸುತ್ತೆ? ತಾರಿಣಿ ಯಾಕೆ ನೋಡಬೇಕು ಅಂದರೆ, ಹೆಣ್ಣು ಭ್ರೂಣ ಹತ್ಯೆನ ತಡಿಬೇಕಾಗಿದ್ದು ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬರ ಕರ್ತವ್ಯ. ಪೊಲಿಟಿಕಲಿ ಅಥವಾ ಯಾರೇ ಒಬ್ಬ ದೊಡ್ಡ ವ್ಯಕ್ತಿ ಬಂದು ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳಿದ ತಕ್ಷಣ ಯಾರು ಬೇಟಿ ಬಚಾವೋ ಪಡಾವೋ ಮಾಡೋದಿಲ್ಲ. ಅಂದ್ರೆ ನಮಗನ್ನಿಸ್ಬೇಕು ಅದು ಸ್ಟ್ರಾಂಗ್ ಆಗಿ, ಹೆಣ್ಣು ಸಮಾಜಕ್ಕೆ ಕಣ್ಣು ಇದ್ದಂಗೆ. ಸೊ ಅವ್ರನ್ನ ರಕ್ಷಣೆ ಮಾಡಬೇಕಾಗಿದ್ದು ನಮ್ಮ ಕರ್ತವ್ಯ ಅಂತ ಫಸ್ಟ್ ಯಾವಾಗ ನಮ್ಮ ಮನಸ್ಸಿಗೆ ಬರುತ್ತಲ್ಲ,
ಅವಾಗಲೇ ಅದು ಕಾರ್ಯಸಿದ್ಧಿ ಆಗೋದು. ಅಂಥ ಎಲ್ಲರೂ ಸಮಾಜ ಮಾಡಬೇಕಾಗಿರುವಂತಹ ಕೆಲಸನ ನಾವು ಸಿನಿಮಾ ಮೂಲಕ ತೋರಿಸಿದ್ದೀವಿ. ಸಿನಿಮಾ ಮೂಲಕ ನಾವು ಲೆಕ್ಚರ್ ಕೊಡೋದು ಅಥವಾ ನೀನು ಹಿಂಗೆ ಮಾಡು ಹಾಗೆ ಮಾಡು ಅಂತ ಯಾರು ಅದನ್ನ ಕೇಳೋ ಪರಿಸ್ಥಿತಿ ಮನಸ್ಥಿತಿ ಯಾರಿಗೂ ಇರೋದಿಲ್ಲ. ಆದ್ರೆ ಒಂದು ಹೆಣ್ಣಿನ ತೊಳಲಾಟ ಇರುತ್ತಲ್ಲ, ನನ್ನ ಹೊಟ್ಟೆಲಿರೋದು ಗಂಡಾಗ್ಲಿ ಹೆಣ್ಣಾಗ್ಲಿ ಅದು ನನ್ನ ಮಗು, ಅದನ್ನ ಹೇಗಾದ್ರೂ ಮಾಡಿ ನಾನು ಡೆಲಿವರಿ ಮಾಡಿಸ್ಕೊಂಡು ನಾನು ಆ ಮಗುನ ಹೊರಗೆ ತರಬೇಕು ಅನ್ನೋ ತೊಳಲಾಟ, ಅದರಲ್ಲಿ ಅವಳಿಗೆ ಎಷ್ಟೆಲ್ಲ ಕಷ್ಟಗಳು ಬರುತ್ತೆ, ಯಾವ ರೀತಿ ಬರುತ್ತೆ. ಈಗ ಹೊಟ್ಟೆಗೆ ಬಟ್ಟೆ ಕಟ್ಕೊಂಡು ಆಕ್ಟ್ ಮಾಡೋದು ಬೇರೆ, ಹೊಟ್ಟೆಯಲ್ಲಿ ಒಳಗಡೆ ಮಗು ಇಟ್ಕೊಂಡು ಅದು ಕೆಲವೊಂದು ಸೀಕ್ವೆನ್ಸ್ಗಳಲ್ಲಿ ನಿಮ್ಮ ಸಿನಿಮಾ ನೋಡ್ತಾ ಇದ್ರೆ ನಾನು ಎಲ್ಲೋ ಆ್ಯಕ್ಟಿಂಗ್ ಮಾಡಿದ್ದೀನಿ ಅಂತ ನಿಮ್ಗೆ ಅನ್ನಿಸ್ಬೋದು, ಬಟ್ ನಾನು ಆ್ಯಕ್ಟಿಂಗ್ ಮಾಡಿಲ್ಲ. ಅದು ನನ್ನ ರಿಯಲ್ ಏನು ಒಂದು ಪೇನ್ ಇರ್ಬೋದು, ಎಮೋಷನ್ನು, ಒಂದು ಇದೆಲ್ಲ ರಿಯಲ್ ಆಗಿರೋದು. ಈಗ ನೋಡಿ ಮಲಯಾಳಂ ಸಿನಿಮಾಗಳಲ್ಲಿ ರಿಯಾಲಿಟಿ ಸಿನಿಮಾಗಳು, ರಿಯಾಲಿಟಿ ಕಂಟೆಂಟ್ಗಳು ಯಾಕೆ ಕಿತ್ಕೊಂಡು ಹೋಗ್ತಾ ಇದೆ ಅಂತಂದರೆ ಇದೇ ರೀಸನ್ಗೆ. ಇಲ್ಲಿ ನಾವು ರಿಯಾಲಿಟಿಯಲ್ಲಿ ತೋರಿಸ್ತಾ ಇದ್ದೀವಿ, ಗೊತ್ತಿಲ್ಲ ಅದು ಜನಗಳಿಗೆ ಎಷ್ಟು ಇಷ್ಟ ಆಗುತ್ತೆ ಅಂತ. ಬಟ್ ಸಿನಿಮಾ ನೋಡಿದಂಥ ಲ್ಯಾಂಗ್ವೇಜೇ ಗೊತ್ತಿಲ್ಲದಿರೋಂಥ ಆಡಿಯನ್ಸ್ಗಳು ಪರ ಭಾಷೆಯಲ್ಲಿ, ಪರ ರಾಜ್ಯದಲ್ಲಿ, ಪರ ದೇಶದಲ್ಲಿ ಸಿನಿಮಾನ ನೋಡಿ ಇವತ್ತು ನಮಗೆ ಅವಾರ್ಡ್ಸ್ ಕೊಟ್ಟಿದ್ದಾರೆ ಅಂದರೆ ಸುಮ್ಮನೆ ಕೊಟ್ಟಿರಲ್ಲ. ಇಷ್ಟು ಅವಾರ್ಡ್ಸ್ ನಮಗೆ ಬಂದಮೇಲೆ ನಾವು ಈ ಸಿನಿಮಾ ಸುಮ್ಮನೆ ಇಟ್ಕೋಬಾರ್ದು, ಅವಾರ್ಡ್ಗೋಸ್ಕರ ನಾವು ಮಾಡಿದ್ದಲ್ಲ, ರಿಲೀಸ್ ಮಾಡಬೇಕು ಅನ್ನೋ ಮನಸ್ಥಿತಿ ಬಂದಾಗ ಯಾವ ಕಮರ್ಷಿಯಲ್ ಸಿನಿಮಾಗಳು ಕಡಿಮೆ ಇಲ್ಲದೆ ನಾವು ಪ್ರಚಾರ ಮಾಡಿ ಇವತ್ತು ಥಿಯೇಟರ್ಸಲ್ಲಿ ತೊಗೊಂಡು ಬರ್ತಾ ಇದ್ದೀವಿ. ಇದು ಒಂದು ಹೆಣ್ಣಾಗಿ ನನ್ನ ಕತೆ, ಅದರ ಜೊತೆಗೆ ಬಹಳಷ್ಟು ಮನೆಗಳಲ್ಲಿ ಡಾಮಿನೇಟಿಂಗ್ ಇರ್ತಾರೆ ಗಂಡ ಹೆಂಡತಿ. ಹೆಂಡತಿ ಹೆಸರು ಮಾಡ್ಬಿಟ್ರೆ ಗಂಡನ್ಗೆ ಏನೋ ಒಂಥರ ತೊಳಲಾಟ ಅಥವಾ ಆ ಥರ. ಬಟ್ ನಮ್ಮ ಪರಿಸ್ಥಿತಿಯಲ್ಲಿ ನೋಡಿ, ನಾನು ಸಿನಿಮಾ ಸಾಕು ಮನೇಲಿ ಇರಬೇಕು ಅಂತ ಅಂದ್ಕೊಂಡ್ರು, ಇಲ್ಲ ನೀನು ಟ್ಯಾಲೆಂಟೆಡ್, ನೀನು ಏನಾದರೂ ಸಾಧನೆ ಮಾಡಬೇಕು, ನಿನ್ನಂಥ ವ್ಯಕ್ತಿ ಮನೇಲಿ ಕೂರಬಾರ್ದು ಅಂತ ನನ್ನ ಗಂಡ ನನಗೋಸ್ಕರ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ರು. ಸೊ ಇಂಥದ್ದೊಂದು ಏನು ಅಂದರೆ ಇದರಿಂದ ಬಹಳಷ್ಟು ಒಬ್ಬರಿಂದ ಈಗ ನನಗೆ ರೋಲ್ ಮಾಡೋದು ನೋಡೋಕೆ ಹೋದರೆ ಬೇರೆಯವ್ರು ಕಾಣಿಸ್ತಾರೆ, ಬೇರೆ ಗಂಡ ಹೆಂಡತಿದ್ರು ಕಾಣಿಸ್ತಾರೆ. ಸೊ ಇದನ್ನು ಎಲ್ಲರೂ ಅವರವ್ರ ಲೈಫಲ್ಲಿ ಅವರವ್ರ ಹೆಂಡತಿಗೆ ಫಸ್ಟು ಪ್ರಾಮಿನೆನ್ಸ್ ಕೊಡ್ತಾ ನೋಡ್ತಾ ಹೋದರೆ, ಅಂದರೆ ನಾನು ಆಗ ಹೇಳ್ತಾ ಇದ್ದೀನಿ, ಇದೆಲ್ಲ ಕಾರಣಗಳಿಂದ ತಾರಿಣಿ ಸಿನಿಮಾನ ನೋಡಬೇಕು. ತಾರಿಣಿ ಯಾರು? ತಾರಿಣಿ ನಾನಲ್ಲ, ಯಾರು ತಾರಿಣಿ ಅನ್ನೋದು ನೀವು ಸಿನಿಮಾ ಥಿಯೇಟರ್ಗೆ ಬಂದು ನೋಡಬೇಕು. ನಾನು ಈಗಲೇ ಕತೆ ಹೇಳ್ಬಿಟ್ರೆ ಶುಕ್ರವಾರ ನೀವೆಲ್ಲ ಥಿಯೇಟರ್ಗೆ ಬರಬೇಕಲ್ಲ. ಯಾಕೆ ಪ್ರಶ್ನೆ ಕೇಳಿದೆ ಅಂತಂದ್ರೆ, ತಾರಿಣಿ ಯಾರು ಅಂತ ಕೇಳೋ ಅಂತ ಹಂಬಲ ಕುತೂಹಲ ಜಾಸ್ತಿ ನನಗೆ ಇತ್ತು ಪರ್ಸನಲಿ. ಯಾಕೆಂದ್ರೆ ಈಗ ಈ ಪ್ರಶ್ನೆ ಕೇಳಿದ್ರೆ ತಾನೇ ನೀವು ಹೇಳಕ್ ಸಾಧ್ಯ ಅದು. ಇಲ್ಲ, ನನಗೆ ಈ ಸಿನಿಮಾ ನನ್ನ ಕೆರಿಯರಲ್ಲಿ ಒಂಥರ ಎಮೋಷನಲ್ ಆಗಿ ತಂದಂಥ ಸಿನಿಮಾ. ಯಾಕಂದರೆ ಇಷ್ಟು ವರ್ಷ ನಾನು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ದೀನಿ, ಬಹಳಷ್ಟು ಸಿನಿಮಾ ಕನ್ನಡ ಪರಭಾಷೆಯಲ್ಲೆಲ್ಲ ಸಿನಿಮಾ ಮಾಡಿದ್ದೀನಿ. ಆದರೆ ಈ ಒಂದು ಹೆಸರು ತಂದ್ಕೊಡೋಕ್ಕೆ ನನ್ನ ಹಸ್ಬೆಂಡು ನನ್ನ ಮಗು ಬರಬೇಕಾಯಿತು. ಯಾಕಂದರೆ ಎಷ್ಟೋ ಆ್ಯಕ್ಟರ್ಸ್ಗಳ ಹಿಂದೆ ಒಂದು ದೊಡ್ಡ ಪ್ರೊಡಕ್ಷನ್ ಇರುತ್ತೆ, ದೊಡ್ಡ ಡೈರೆಕ್ಟರ್ಗಳು ಇರ್ತಾರೆ, ದೊಡ್ಡವ್ರು ಇರ್ತಾರೆ. ಆದರೆ ನಾನು ಪ್ರೌಡ್ಲಿ ಹೇಳ್ಕೊಳ್ತೀನಿ, ನನ್ನ ಹಿಂದೆ ಇರೋದು ನನ್ನ ಹಸ್ಬೆಂಡು, ಅವ್ರು ಯಾರಿಗೂ ಕಡಿಮೆ ಇಲ್ಲ. ಆ್ಯಂಡ್ ಶ್ರೀ ಗಜನಿ ಪ್ರೊಡಕ್ಷನ್ಸ್ ನಾಳೆ ದಿನ ಇಂಡಸ್ಟ್ರಿನಲ್ಲಿ ಒಂದು ಬೆಂಚ್ ಮಾರ್ಕ್ ಕೊಡುವಂಥ ಸಿನಿಮಾಗಳನ್ನೆಲ್ಲ ಕೊಡ್ತಾ ಇರುತ್ತೆ. ಸೊ ಈ ಕುತೂಹಲಕ್ಕಾದ್ರೂ ಎಲ್ಲರೂ ಕೂಡ ಬನ್ನಿ ಸಿನಿಮಾನ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಇಷ್ಟೊತ್ತು ಮಮತಾ ಅವರೊಟ್ಟಿಗೆ ಈ ಸಿನಿಮಾ ಬಗ್ಗೆ ಮಾತಾಡಿದ್ವಿ. ಇನ್ನು ಸಾಕಷ್ಟು ವಿಚಾರಗಳಿವೆ. ಅರ್ಚನಾ ಅವ್ರನ್ನ ನಾನು ಸುಮ್ಮನೆ ಕೂರ್ಸ್ಲಿಕ್ಕೆ ಬರೋದು. ಸೊ ನಿಮ್ಮ ಪಾತ್ರದ ಬಗ್ಗೆ ಹಾಗೆ ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ, ಈ ಒಂದು ಕಥೆಯ ಮೂಲ ಕಾರಣ ಒಂದು ಭ್ರೂಣ ಹತ್ಯೆ ಅಂತ ನಾನು ಕೇಳ್ಪಟ್ಟೆ. ಸಾಕಷ್ಟು ವಿಚಾರಗಳು ನಿರ್ದೇಶಕರು ಹೇಳಿದ್ರು, ನಿರ್ಮಾಪಕರು ಹೇಳಿದ್ರು, ನಾಯಕ ನಟಿ ಕೂಡ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ನೀವು ಒಬ್ಬ ಹೆಣ್ಣಾಗಿ ಹೇಳೋದಾದ್ರೆ, ಸಿನಿಮಾ ಪಕ್ಕಕ್ಕಿಡೋಣ, ಒಬ್ಬ ಹೆಣ್ಣಾಗಿ ತಾರಿಣಿನ ನೀವು ನೋಡುವಂಥದ್ದಾದ್ರೆ. ಸರ್, ಫಸ್ಟು ನಾನು ಈ ಟೀಮಿಗೆ ಬಂದಿದ್ದೆ ಒಂಥರ ಒಬ್ಬರು ಮುಖಾಂತರ, ಆರ್ಟಿಸ್ಟ್ ಮುಖಾಂತರ ಬಂದಮೇಲೆ. ಅಂದರೆ ಹೇಳಿದ್ನಲ್ಲ ಸರ್, ನಾರ್ಮಲಾಗಿ ಕಲ್ಲು ಎಲ್ಲ ಇದ್ದೇ ಇರುತ್ತೆ ಸರ್. ಅದು ಎತ್ಕೊಂಡ್ಮೇಲೆ ಚಿಕ್ಕದಾಗಲಿ ದೊಡ್ಡದಾಗಲಿ ಆ ಕಲ್ಲನ್ನು ಯಾವ ರೀತಿ ಕೆತ್ತನೆ ಮಾಡ್ತೀನೋ ಅನ್ನೋದು. ಅಂದರೆ ಸಿದ್ದು ಪೂರ್ಣಚಂದ್ರ ಅನ್ನೋ ಒಂದು ಡೈರೆಕ್ಟ್ರು ಇದಕ್ಕೆ ಶಿಲ್ಪಿ, ಅಲ್ಲಿಗೆ ನಾನು ಬಿದ್ದಿದ್ದೀನಿ. ಆ ಪಾತ್ರ ಅನ್ನ ಬೆಂದಿದೆ ಅಂತ ಪೂರ್ತಿ ನೋಡೋಕ್ಕಾಗಲ್ಲ, ಒಂದು ಅಗಳಲ್ಲಿ ನೋಡ್ಬೋದು. ಸೊ ಈಗ ನನ್ನ ಅಗಳಲ್ಲಿ ನೋಡಿದ್ದಾರೆ, ಒಂದು ಅಳದು ಇಟ್ಟಿರ್ತಾರೆ. ಪ್ರತಿಯೊಂದೂ ಅಷ್ಟೇ, ಎಲ್ಲರಿಗೂ ಹಸಿವಿರುತ್ತೆ, ನಾನು ಈ ಥರ ಮಾಡಬೇಕು, ಹೀಗೆ ಮಾಡಬೇಕು ಅಂತ. ಸೊ ಇವಾಗ ನನಗೆ ಒಂದು ಮೆಟ್ಲು ಹತ್ತಿದ್ದೀನಿ. ಸೊ ಇಲ್ಲಿಗೆ ಬಂದಿದ್ದೀನಿ. ಇನ್ನೊಂದು ಹೆಣ್ಣಾಗಿ ನಾನು ಮಾತಾಡಬೇಕು ಅಂದರೆ, ನನಗೊಬ್ಳು ಮಗಳಿದ್ದಾಳೆ ಸರ್. ನನಗೆ ಮಗಳು 3 ವರ್ಷ 4 ತಿಂಗಳು. ನಾನು ಕೊರೋನಾ ಟೈಮಲ್ಲಿ 2020 ಆ ಟೈಮಲ್ಲಿ ನಾನು ಪ್ರೆಗ್ನೆಂಟ್ ಆಗಿದ್ದು.
ಸೊ ಆ ಟೈಮಲ್ಲೇ ಜಾಸ್ತಿ ಎಲ್ಲ ಪ್ರೆಗ್ನೆಂಟ್ ಆಗಿ ಹೇಳಿ. ಇಲ್ಲ ಆ್ಯಕ್ಚುಲಿ ಖಾಲಿ ಇತ್ತು ಅಂತ ಎಲ್ಲ ಟೈಮ್ ವೇಸ್ಟ್ ಮಾಡ್ಕೋಬಾರ್ದು. ಇಲ್ಲ ಶೂಟಿಂಗ್ ನಡೀತಾ ಇತ್ತು. ಇಲ್ಲ ಸ್ವಲ್ಪ ಫನ್ನಿ ಆಗಿರ್ಲಿ. ಇರಲಿ, ತೊಂದರೆ ಇಲ್ಲ ಸರ್. ಯಾಕೆಂದರೆ ಶೂಟಿಂಗ್ ನಡೀತಾ ಇತ್ತು, ಆ ಟೈಮಲ್ಲಿ ಕೊರೋನಾ ಅಂತ ಬಂದಾಗ ನಾನು ಕ್ಯಾರಿ ಆಗಿದ್ದೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಯಾವುದೋ ಒಂದು ಟೈಮಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀನಿ, ನನಗೆ ಸುಸ್ತಾಗಿದ್ದಾಗ ನಾನು ಆಗಿದ್ದೇನೆ ಅಂದರೆ ಕ್ಯಾರಿ ಆಗಿದ್ದೀನಿ ಅಂತ ಗೊತ್ತಾಯಿತು. ತುಂಬಾ ಖುಷಿ ಆಯಿತು, ಮನೆಯವರೆಲ್ರಿಗೂ ತುಂಬಾ ಖುಷಿ. ಆ್ಯಕ್ಚುಲಿ ನಾನು ನೋಡಬೇಕು ಅಂತ ನಮ್ಮ ಅತ್ತೆ ಮಾವನಿಗೆ ಹೆಣ್ಮಗು ಅಂದ್ರೇ ತುಂಬ ಇಷ್ಟ. ಅಂದರೆ ನನ್ನನ್ನು ತುಂಬ ಸೊಸೆಗಿನ ಮಗಳಾಗಿ ತುಂಬ ಚೆನ್ನಾಗಿ ನನ್ನನ್ನು ನೋಡಿದ್ದಾರೆ. ಅವ್ರಿಗೆ ಹೇಳ್ತಾ ಇದ್ದೆ, ಅಂದರೆ ಅವ್ರ ಪ್ರೀತಿ ನೋಡಿ, ಅಪ್ಪಾಜಿ ನಿಮ್ಗೆ ಏನಾದರೂ ಗಂಡು ಮಗು ಆದರೆ ನೀವು ನನ್ನ ಎತ್ಕೊಬೇಕು, ಹೆಣ್ಮಗು ಆದರೆ ನೀವು ಆ ಮಗುನೇ ಎತ್ಕೊಬೇಕು ಅಂತ. ಅಂದರೆ ನಮ್ಮ ಹೇಳ್ತೀನಿ, ನನ್ನ ಅತ್ತೆ ಮಾವನೇ ನನಗೆ ಅಪ್ಪ ಅಮ್ಮನ ಥರ ಇದ್ದರು. ಮಾವನಿಗೆ ನಾನು ಈ ಮಾತು ಹೇಳಿದ್ದೀನಿ ಅಂತ ಅಂದರೆ ನನ್ನನ್ನು ಎಷ್ಟು ಗೌರವದಿಂದ ನೋಡಿದ್ದಾರೆ. ಅಂದರೆ ಬರೋ ಹೆಣ್ಣನ್ನು ಯಾವ ರೀತಿ ಟ್ರೀಟ್ ಮಾಡಿದ್ದಾರೆ ಅಂದರೆ ನಿಮ್ಗಿಲ್ಲೇ ಹೇಳ್ಬೋದು. ಸುಮ್ಮನೆ ಹೇಳಬೇಕು ಅಂತಲ್ಲ, ಹೇಳಿದ್ದಾರೆ. ಕಡೆಗೆ ನನಗೆ ನಿಮ್ಗೆ ಹೆಣ್ಮಗು ಆಯಿತು ಅನ್ನೋದಕ್ಕೆ ಒಂಥರ ತುಂಬ ಖುಷಿನೇ ಆಯಿತು. ಆ ಮಗು ಎತ್ಕೊಂಡಾಗ ಫೀಲು ಮಾಡೋ ಅಂಥದ್ದು ಪ್ರತಿಯೊಂದೂ ಹೆಣ್ಣು ಅನುಭವಿಸೋ ಅಂಥದ್ದು. ನೋಡಿ ಸರ್, ಪ್ರತಿ ಒಂದು ಮನೇಲಿ ಗಂಡು ಮಗುನೇ ಬೇಕು, ಹೆಣ್ಮಗುನೇ ಬೇಕು ಅಂತ ಇರಲ್ಲ. ಈ ಹೆಣ್ಮಗು ಹುಟ್ಟೋದ್ರಿಂದ ಎಷ್ಟು ಎಮೋಷ್ನಲ್ ಬಾಂಡಿಂಗ್ ಸಿಗುತ್ತೆ ಗೊತ್ತಾ? ತುಂಬಾ ಅಟ್ಯಾಚ್ಮೆಂಟ್ ಇರುತ್ತೆ, ಪ್ರತಿಯೊಂದು ಮಗುಲಿ ಇರ್ಬೋದು. ಬಟ್ ಹೆಣ್ಮಗು ಹುಟ್ಟಿರೋದ್ರೆ ನಾನು ತುಂಬ ಖುಷಿ ಪಡ್ತೀನಿ. ಬೈ ಚಾನ್ಸು ಗಂಡು ಮಗು ಆಗಿದ್ರೆ ಹೆಣ್ಮಗು ಮಾಡ್ಕೊಳ್ತಾನೆ ಖಂಡಿತ ಇದೆ ಸರ್. ಹೆಣ್ಮಗುನೇ ಹುಟ್ಟಿರೋದ್ರಿಂದ ನನಗೆ ಅವಳ ಜಾಗನ ಯಾರು ಫುಲ್ಫಿಲ್ ಮಾಡಬಾರ್ದು. ಅವಳು ಪೂರ್ತಿ ನಮ್ಮ ಇದಾಗಿದ್ದಾಳೆ ಅಂದರೆ ಪ್ರಪಂಚ ಆಗ್ಬಿಟ್ಟು, ಅವಳೊಬ್ಳೆ ಪ್ರಪಂಚವಾಗಿರಬೇಕು, ಅವಳಿಗೆ ಏನೂ ಕಮ್ಮಿ ಆಗಬಾರ್ದು. ಆಮೇಲೆ ಪ್ರತಿ ಕಷ್ಟ ಸುಖ ಗೊತ್ತಿದ್ರು ಅದನ್ನು ನಾವು ಅವಳಿಗೆ ಫುಲ್ಫಿಲ್ ಮಾಡಬೇಕು ಅನ್ನೋ ಒಂದು ತುಂಬ ಎಮೋಷ್ನಲ್ ಬಾಂಡಿಂಗ್ ಇಟ್ಕೊಂಡ್ಬಿಟ್ಟಿದ್ದೀನಿ ಸರ್. ಅವಳಿಗೋಸ್ಕರ ಶೂಟಿಂಗ್ ಬಿಟ್ಟಿದ್ದೀನಿ, ಅವಳಿಗೋಸ್ಕರ ಅಂದರೆ ನಾನು ಇವಾಗ ಗ್ಯಾಪ್ ಆಯಿತು, 7 months ಗ್ಯಾಪ್ ಆಯಿದ್ರು ಏನು ಮಾಡ್ತಿದ್ಯಾ ಅಂತ ಕೇಳ್ತಾರೆ, ನನ್ನ ಮಗಳ ಜೊತೆ ಇದ್ದೀನಿ ಅಂತೀನಿ. ಅಂದರೆ ಅವಳು ಒಡನಾಟ ಇವತ್ತವರೆಗೂ ನಾನು ಅಂದರೆ ಒಂದು 5 ತಿಂಗಳಿಂದ ನಾನೇ ಪ್ರತಿಯೊಂದು ಅವಳಿಗೆ ಮಾಡ್ಕೊಂಡು ಹೋಗ್ತಿದ್ದೀನಿ. ಊಟ ತಿಂಡಿ ನಿದ್ದೆ ಮಾಡಿದ್ಲಾ, ಎಲ್ಲಿ ಹೋದ್ಲು ಎಲ್ಲಿ ಬಂದ್ಲು ಪ್ರತಿಯೊಂದು ಅವಳು ನನಗೆ ಉಸಿರಾಗ್ಬಿಟ್ಟಿದ್ದಾಳೆ. ಅಂದರೆ ನಾನು ಒಂದು ಹೆಣ್ಣಾಗಿ ಹೇಳಬೇಕು ಅಂದರೆ ಅದು ಫೀಲ್ ಬೇರೆ ಸರ್. ಅಂದರೆ ಅವಳು ನನ್ನ ಜೊತೆ ಅದೇ ಒಡನಾಟ ಇಟ್ಕೊಂಡಿದ್ದಾಳೆ. ಅಜ್ಜಿ ತಾತನಿಗೂ ಅಷ್ಟೇ, ಅವಳು ಇಲ್ಲದಿರೋ ಒಂದು ದಿವಸನೂ ಅವರು ಇರೋವಂಥದ್ದಿಲ್ಲ. ಅಂದರೆ ಹೇಳಬೇಕು ಅಂದರೆ ಈಗಿನ ಇದರಲ್ಲಿ ಹೆಣ್ಮಗುನ ನಾವು ಯಾವ ರೀತಿ ಸಂಸ್ಕಾರ ಕೊಟ್ಟು ನಾವು ಯಾವ ರೀತಿ ಬೆಳೆಸ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಬೋಲ್ಡಾಗೇ ಇರಬೇಕು. ನಮ್ಮ ಪ್ರತಿ ಸರಿ ತಪ್ಪುನ ಅಪ್ಪ ಅಮ್ಮನಿಗೆ ಗೊತ್ತಿದ್ರೆ ಅವರಿಂದ ನಾವು ಗೈಡ್ ಮಾಡ್ಕೊಬೋದು. ಭಯ ಇಲ್ಲಿದ್ದರೆ ಒಬ್ಬ ಮನುಷ್ಯನಿಗೆ ನಾವು ನಮ್ಮ ಸಂಸ್ಕಾರನ ಯಾವತ್ತೂ ಬಿಟ್ಟು ಹೋಗಲ್ಲ. ಮತ್ತು ಇದು ಒಂದು ಮದುವೆ ಆಗಿದ್ದ ಗಂಡಸರಿಗಾಗಲಿ ಅಥವಾ ನೋಡೋ ಪ್ರತಿಯೊಬ್ಬರಿಗಾಗಲಿ ಬಿಟ್ಟು ಹೋಗಲ್ಲ. ತಾಯಿ ಅನ್ನೋ ಎಮೋಷ್ನಲ್ ನಿಮಗಿದೆ ಅಲ್ವಾ, ಹೆಂಡತಿನೂ ಅದೇ ಥರ ಇಟ್ಕೊಳ್ಳಿ. ಬರದೇ ಇದ್ದಾಗ ಕೆಲವು ಸಂದರ್ಭ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು, ಆ ರೀತಿ ಬಾಂಡಿಂಗ್ ಬೆಳೆಸ್ಕೊಳ್ಳಿ. ಇವಾಗ ಬೇಕಾಗಿರೋದು ಸರ್ ಏನೇ ಸಿಗ್ಬೋದು, ನಾವು ಒಳ್ಳೆ ಎಮೋಷ್ನಲ್ ಇಟ್ಕೊಳ್ಳಿಲ್ಲ, ಅಟ್ಯಾಚ್ಮೆಂಟ್ ಇಲ್ಲ ಅಂತ ಅಂದರೆ ಒಂದು ಫ್ಯಾಮಿಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಅಪ್ಪ ಅಮ್ಮನ್ನ ನಾವು ಮೋಲ್ಡ್ ಮಾಡ್ಬೋದು ಯಾವುದಾದ್ರೂ ಆಗಲಿ, ಹೊಟ್ಟೆಲಿ ಹುಡುಗ ಆಗಲಿ ಹುಡುಗಿ ಆಗಲಿ. ನಮ್ಮ ಗಂಡ ಹೆಂಡತಿಲಿ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಇದ್ಬಿಟ್ಟೆ ಇಡೀ ಪ್ರಪಂಚನ ಗೆಲ್ಬೋದು ಸರ್, ಅಲ್ವಾ? ಸೊ ತಾರಿಣಿ ನಿಮ್ಮ ಲೈಫಲ್ಲಿ ಎಷ್ಟು ಕನೆಕ್ಟ್ ಆಗಿದೆ? ತುಂಬಾ ಕನೆಕ್ಟ್ ಆಗಿದೆ ಸರ್. ತುಂಬ ಖುಷಿ ಆಗುತ್ತೆ. ಯಾಕೆ ಅಂದರೆ ಇವಾಗ ಹೇಳಬೇಕು ಅಂತಲ್ಲ, ಇವಾಗ ಮಗಳ ಬಗ್ಗೆ ಹೇಳಿದ್ನಲ್ಲ, ನನ್ನ ಮಗಳ ಬಗ್ಗೆನೇ ತುಂಬಾ ಹೇಳೋ ಅಂಥದ್ದಿದೆ. ಅಂದರೆ ನಾನು ಕೆಲವೊಂದು ಚಿಕ್ಕ ವಯಸ್ಸಿನಲ್ಲಿ ನಾನು ಕೆಲವೊಂದು ಏನೋ ಡ್ಯಾನ್ಸ್ ಕಲಿಬೇಕು ಅಂತಿದ್ದೆ, ಮಾಡೋಕ್ಕಾಗಲಿಲ್ಲ, ನೋಡೋಕ್ಕಾಗಲಿಲ್ಲ. ಯಾವುದೋ ಒಂದು ಅವಳಿಗೆ ಗೊತ್ತಿಲ್ಲದೆ ಆಟೋಮೆಟಿಕ್ಕಾಗಿ ಅವಳು ಮಾಡ್ತಾ ಇದ್ದಾಳೆ. ಇವಾಗ ಅವಳೇನಾದರೂ ಕ್ಲೀನಾಗಿ ಎತ್ತಿಟ್ರೆ, ಒರೆಸಿಟ್ರೆ, ಲೋಟ ತೊಳೆದಿಟ್ರೆ ಪ್ರತಿಯೊಂದು ಅಮ್ಮನ ಥರ ನೀಟ್ ಮಾಡ್ತಾಳೆ. ನನ್ನ ನೋಡ್ಕೊಂಡು ಕಲಿತಾಳೆ. ಸ್ತೋತ್ರ ಓದ್ತಿದ್ದೆ, ಅವಳು ಕೂತ್ಕೊಂಡು ಓದ್ತಾಳೆ, ಸೂರ್ಯ ನಮಸ್ಕಾರ ಮಾಡ್ತಾಳೆ. ಅಂದರೆ ನನಗೆ ಗೊತ್ತಿರೋ ಹಾಗೆ ಈ ಹೆಣ್ಮಕ್ಳು ತುಂಬ ಬೇಗ ಕನೆಕ್ಟ್ ಆಗಿದ್ದಾರೆ ಅಂತ ನನಗನ್ಸುತ್ತೆ. ಸೊ ಅವಳು ಪ್ರಪಂಚನೇ ನಾನು ಒಂಥರ ಸರ್, ಅವಳೇ ಪ್ರಪಂಚ ನನಗೆ. ಅವಳು ಬಿಟ್ಟು ಬೇರೇನಿಲ್ಲ. ಎಲ್ಲಿ ನಾನು ಶೂಟಿಂಗ್ ಹೋಗಲಿ, ಏನು ಮಾಡ್ತಿದ್ದಾಳೆ, ಊಟ ಮಾಡಿದ್ಲಾ, ನಿದ್ದೆ ಮಾಡಿದ್ಲಾ, ಏನು ಬೇಕು ಏನು ಬೇಡ, ಅವಳು ಬಂದಿದ್ದ ತಕ್ಷಣ ನಾನು ಫಸ್ಟು ಅವಳು ಊಟಕ್ಕೆ ರೆಡಿ ಮಾಡ್ತೇನೆ. ಸೊ ಅಂದರೆ ಹೆಣ್ಮಗು ಅಂತ ಇದೆಯಲ್ಲ, ಆ ತಾಯಿ, ನನ್ನ ತಾಯಿ ಪ್ರೀತಿ ಅಥವಾ ನನ್ನ ಅಜ್ಜಿ ಪ್ರೀತಿ ನಾನು ಏನು ಇದೆ ಅದನ್ನು ನನ್ನ ಮಗುಲ್ಲಿ ನಾನು ಕಂಡುಕೊಳ್ತಾ ಇದ್ದೀನಿ. ನನ್ನ ತಾಯಿ ಇದ್ದಾರೆ. ನನ್ನ ತಾಯಿ ನನ್ನನ್ನು ಎಷ್ಟು ಜನ ಯಾರು ಏನೇ ದೋಷಣೆ ಮಾಡಿದ್ರು, ಈ ಇಂಡಸ್ಟ್ರಿ ಬೇಡ ಆ ಥರ ಈ ಥರ ಅಂದ್ರೂ ನನ್ನನ್ನು ತುಂಬ ಫ್ರೀಯಾಗಿ ಬಿಟ್ಟರು.
ಬೆಳೆಯೋದಕ್ಕೆ. ನಾನು ಒಂದು ಹಂತಕ್ಕೆ ಹೆಸರು ತಂದಮೇಲೆ ತುಂಬ ಖುಷಿಪಟ್ಟರು, ನಿನ್ನ ಮಗಳು ಹೀಗಿದ್ದಾಳ, ಈ ರೀತಿ ಒಳ್ಳೆ ಹೆಸರು ತೊಗೊಂಡಿದ್ದಾಳ ಅಂತ. ಅಂದರೆ ನಾವು ಕೇಳ್ದೇ ಕೊಡೋವಂಥ ಗಿಫ್ಟ್ ಇದೆಯಲ್ಲ, ದುಡ್ಡಲ್ಲ, ಮನೆ ಅಲ್ಲ, ಒಡವೆ ಅಲ್ಲ, ನಮ್ಮ ಹೆಸರು. ಅವರು ನಮಗೇನು ಕೊಟ್ಟಿದ್ದಾರೆ ಆ ಸಂಸ್ಕಾರ ಕೊಟ್ಟಾಗ ಪ್ರತಿಯೊಬ್ಬರಿಗೂ ತುಂಬ ಖುಷಿ ಆಗುತ್ತೆ. ಸೊ ಈಗ ನನ್ನ ತಾಯಿ ಏನು ಹಾಕಿದ್ದಾಳೆ ಅಥವಾ ಏನು ಕಲಿಸಿದಾಳೆ ಅದನ್ನು ನನ್ನ ಮಗಳನ್ನ ಕಲಿಸ್ತೇನೆ. ಪ್ರತಿಯೊಂದು ಅವಳು ಇವಾಗ ನನಗೆ ತಾಯಿ ಆಗ್ತಾಳೆ, ಟೀಚರ್ ಆಗ್ತಾಳೆ, ನನ್ನ ಅತ್ತೆನೂ ಆಗ್ತಾಳೆ, ಅಜ್ಜಿನೂ ಆಗ್ತಾಳೆ. ಪ್ರತಿಯೊಂದು ಅವಳನ್ನು ನಾನು ನೋಡ್ತೀನಿ. ಸೊ ನಾನು ಹೇಳಿದ್ನಲ್ಲ ಸರ್, ಗಂಡು ಮಗು ಹುಟ್ಟಿದರೆ ಹೆಣ್ಮಗು ಮಾಡ್ಕೊಳ್ತಿದ್ದೆ, ಇವಳೇ ಫಸ್ಟ್ ಹುಟ್ಟಿದ್ರಿಂದ ನಾನು ಯಾವ ಮಕ್ಕಳು ಬೇಡ ಅದು ಅಂತ ಡಿಸೈಡಿಂಗ್ ಬಂದಿದ್ದೀನಿ. ಅಂದರೆ ಅವಳೊಬ್ಬಳೇ ನನ್ನ ಪ್ರಪಂಚ ಅಷ್ಟೇ. ಇದಕ್ಕಿಂತ ತಾರಿಣಿ ಎಷ್ಟು ಮಾಡಿದೆ ಅಂದರೆ ಆ ಪ್ರೀತಿ ಈ ತಾರಿಣಿನೂ ಆಗಿದೆ. ತಾರಿಣಿ ಮುಖಾಂತರ ಈ ಪ್ರೀತಿ ನನ್ನಲ್ಲಿ ಕಂಡ್ಕೊಂಡಿದ್ದೀನಿ ಅಂತ ಅಂತಾರೆ. ಓಕೆ ಮಮತಾ ಅವರು, ಇವಾಗ ಒಂದು ಮೇಜರ್ ಪ್ರಶ್ನೆ ಕೇಳಬೇಕು ಅಂತಂದರೆ, ಇಂಡಸ್ಟ್ರಿನಲ್ಲಿ ನೀವು ಸಾಕಷ್ಟು ನೋಡಿದಿರಿ, ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯ ಮಾಡಿದಿರಿ. ತಾರಿಣಿ ಅನ್ನೋ ಒಂದು ಸಿನಿಮಾ 29ಕ್ಕೆ ರಿಲೀಸ್ ಆಗ್ತಾ ಇದೆ ಅಂತ ಗೊತ್ತಾದಾಗ ನಿಮ್ಮ ಮನಸ್ಸಿನಲ್ಲಿ ಓಡ್ತಾ ಇದ್ದಂಥ, ನನ್ನ ಮನಸ್ಸಲ್ಲಿ ಇದ್ದಂಥ ತಳಮಳ ಏನಪ್ಪ ಅಂತಂದರೆ, ದೊಡ್ಡ ಸಿನಿಮಾ ಕೂಡ ಬರ್ತಾ ಇದೆ. ಆ ಒಂದು ಸಿನಿಮಾಗೆ ಫೈಟ್ ಮಾಡಿ ಅಥವಾ ಜನಕ್ಕೆ ರೀಚ್ ಆಗುತ್ತೆ ಅನ್ನೋ ಬಗ್ಗೆ ಹೇಳೋದಾದ್ರೆ ನೇರವಾಗಿ ಕೇಳಬೇಕಿದೆ. ನಾವೇನು WWF ಆಡ್ತಾ ಇದೀವಿ, ಅವ್ರ ಜೊತೆ ಕುಸ್ತಿ ಮಾಡಿ ಫೈಟಿಂಗ್ ಮಾಡಿ, ಏನು ಅಂತಂದ್ರೆ ಹೆಲ್ತಿ ಕಾಂಪಿಟೇಷನ್ ಆಯ್ತಾ. ಯುವ ಸಿನಿಮಾ ಬರ್ತಾ ಇದೆ ಆ್ಯಂಡ್ ಗುರುಗೂ ಕೂಡ ಇದು ಮೊದಲನೇ ಸಿನಿಮಾ, ಅವ್ರಿಗೂ ಕೂಡ ಒಂದು ಲೈಫ್ ಸಿಗಬೇಕು. ಸೊ ತಾರಿಣಿ ಕೂಡ ಒಂದು ಲೈಫ್ ಸಿಗಬೇಕು. ಅಲ್ಲಿ ಶಿವ ಒಬ್ಬನೇ, ಯುವ ಒಬ್ಬನೇ, ಇಲ್ಲಿ ತಾರಿಣಿ ಪಾರ್ವತಿ ಒಬ್ಬ. ಸೊ ಶಿವ ಪಾರ್ವತಿಯರ ನಡುವೆ ಏನಿಲ್ಲ. ಸೊ ಶಿವನ ಹತ್ರ ಹೋದವರ ಪಾರ್ವತಿಯರ ಹತ್ರ ಒಂದ್ಸಲ ನಾನು ಹಾರ್ಟ್ಲಿ ವಿಶ್ ಮಾಡ್ತೀನಿ ಆ ಸಿನಿಮಾಗೆ, ಅವ್ರಿಗೂ ಸಕ್ಸಸ್ ಸಿಗಬೇಕು. ಯಾಕಂದ್ರೆ ಅದು ದೊಡ್ಡ ಪ್ರೊಡಕ್ಷನ್ನು, ದೊಡ್ಡ ಡೈರೆಕ್ಟರು, ಸೊ ದೊಡ್ಡ ಮನೆಯ ಮೊಮ್ಮಗ, ದೊಡ್ಡವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮಗೂ ಖುಷಿ, ರಾಘಣ್ಣನ ಮಕ್ಕಳಲ್ಲಿ ಯಾರು ಒಬ್ರು ಸಕ್ಸಸ್ ತಗೊಂಡ್ರೆ ಅವರಲ್ಲಿ ಪುನೀತ್ ಅವ್ರನ್ನ ಕಾಣ್ತಾ ಇದ್ದಾರೆ. ಅಲ್ಲಿ ಪುನೀತ್ ಮಗ ಹೀರೋ ಆದ್ರೆ ಇಲ್ಲಿ ಪುನೀತ್ ಫ್ಯಾನ್ ಹುಟ್ಟಿ ಬಂದಿದ್ದಾನೆ ತಾರಿಣಿ ಮೂಲಕ. ಸೊ ನನ್ಗೆ ಹತ್ರ ಏನೂ ಇಲ್ಲ ಸರ್, ಒಂದು ಹೆಲ್ದಿ ಕಾಂಪಿಟೇಷನ್ ಇದ್ರೇನೆ ಚೆನ್ನಾಗಿರೋದು. ಸುಮ್ಮನೆ ಯಾವುದೋ ಡೇಟ್ ಫ್ರೀ ಇದೆ, ಯಾವುದೋ ಸಿನಿಮಾ ಇಲ್ಲ, ನುಗ್ಗು ಬಿಡೋಣ, ಆ ಥರದ್ದಿಲ್ಲ. ನಮಗಿರೋಂಥ ಆಡಿಯನ್ಸ್ ಬೇರೆ, ಅವ್ರಿಗಿರೋಂಥ ಆಡಿಯನ್ಸ್ ಬೇರೆ. ಹೆಲ್ದಿಯಾಗಿ ತಗೊಳ್ಳಿ, ಯುವನೂ ನೋಡಿ, ನಮ್ಮ ಸಿನಿಮಾನೂ ನೋಡಿ, ಎಲ್ಲರಿಗೂ ಸಪೋರ್ಟ್ ಮಾಡಿ ಅನ್ನೋದೊಂದೇ. ನಾನು ನೋಡ್ತೀನಿ ಯುವ, ಅವರು ನಮ್ಮ ಸಿನಿಮಾ ನೋಡಿ, ಅಷ್ಟೇ ಸರ್. ಅವರೇ ನೋಡಿ ಇಷ್ಟು ಮಟ್ಟಕ್ಕೆ ತಂದಿದ್ದಾರೆ ಅಂದಮೇಲೆ ಖಂಡಿತ ಅದನ್ನ ನೋಡಿದ್ಮೇಲೆ ಪಕ್ಕದ ಮನೇಲಿ ಏನಿದೆ ಅಂತ ಕಿಟಕಿಲಾದ್ರೂ ಇಡಕಿ ನೋಡ್ತಾರೆ. ಸೊ ನೋಡಕ್ ಬರ್ತಾರೆ, ಅದು ನನ್ನ ಅನಿಸಿಕೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಪ್ರೊಡಕ್ಷನ್ ಬಂದು ನಿಮ್ಮ ಯಜಮಾನ್ರು ಹಸ್ಬೆಂಡ್ ಅಲ್ವಾ. ಸೊ ಇಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನೀವು ನಟಿಸಿರ್ತೀರಿ. ಸೊ ಇಲ್ಲಿ ಒಂದು ಮನೆಯ ಚಿತ್ರ ಬರ್ತಾ ಇದೆ ಅಂದಾಗ ನಿಮ್ಮ ಹಸ್ಬೆಂಡ್ ಸುರೇಶ್ ಅವರು ಹೇಳಿದ ಪ್ರಕಾರ ಏನು ಅಂತಂದರೆ, ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬಂತು, ಒಂದೊಂದು ವಾರಕ್ಕೆ 10ರಿಂದ 12 ಸಿನಿಮಾಗಳು ಬರ್ತಾ ಇರಬೇಕಾದ್ರೆ ನನಗೆ ಎಲ್ಲಿ ಪರ್ಸ್ನಲಿ ಹೇಳಬೇಕು ಅಂತಂದರೆ, ತಾರಿಣಿ ಎಲ್ಲಿ ಇದೇ ಥರ ಹೊರಟೋಗೋದು. ಯಾಕಂದರೆ ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾಗಳು ಬರ್ತವೆ. ನಾವು ಪರಭಾಷೆನಲ್ಲಿ ಮಲಯಾಳಮಲ್ಲಿ ಅಯ್ಯೋ ಎಂಥ ಚಿತ್ರ ಬಂತಪ್ಪ ಅಂತ ನೋಡುವಂಥದ್ದಾಗ್ತಿದೆ. OTT ಬಂದಮೇಲೆ ಎಲ್ಲ ಲ್ಯಾಂಗ್ವೇಜ್ ಸಿನಿಮಾನು ನೋಡ್ತಾ ಇದ್ದೀವಿ. ತಾರಿಣಿ ಆ ರೀತಿ ಏನಾದರೂ ಮರೆಮಾಚ ಆಗಿಬಿಟ್ರೆ ಅನ್ನೋದೊಂದು ಅಷ್ಟೇ ಬಿಟ್ಟರೆ ಬೇರೆ ಏನು ಕಾರಣ ಇಲ್ಲ. ಫ್ಯೂಚರ್ ಬಗ್ಗೆ ಗೊತ್ತಿಲ್ಲ ಸರ್, ಬಟ್ ನಾನು ಹೇಳೋದು ಏನು ಅಂದರೆ, ನಾನು ತಾರಿಣಿ ಸುಮಾರು ಸಲ ನೋಡಿದ್ದೀನಿ. ಯಾಕಂದರೆ ಒಂದು ಸಿನಿಮಾ ನೋಡಿದ ತಕ್ಷಣ ಇನ್ನೊಂದ್ಸಲ ಅಯ್ಯೋ ನಾನು ನೋಡಿದ್ದೀನಲ್ಲ ಬಿಡು, ಅದು ಬಂದೇ ಇಲ್ಲ ನನಗೆ. ನಾವೆಲ್ಲ ಒಂದ್ಸಲ ಸಿನಿಮಾ ನೋಡಿದ್ವಿ, ಆಮೇಲೆ ಫ್ಯಾಮಿಲಿ ಅವ್ರಿಗೆ ಒಂದ್ಸಲ ಸಿನಿಮಾ ತೋರಿಸಿದ್ವಿ, ನೋಡೋಣ ಅವ್ರು ಯಾವ ರೀತಿ ರಿಯಾಕ್ಟ್ ಆಗ್ತಾರೆ. ಯಾಕಂದ್ರೆ ನಾವು ಸಿನಿಮಾ ಮಾಡಿದವರು ನಮಗೆ ಎತ್ತವ್ರಿಗೆ ಹೆಗ್ಣ ಮುದ್ದು ಅಂತ ನಮ್ಮ ಸಿನಿಮಾ ನಮ್ಗೆ ಇಷ್ಟ ಆಗುತ್ತೆ. ಹೊರಗಿನವ್ರು ಯಾರಾದರೂ ಸಿನಿಮಾ ನೋಡಿದಾಗ ಹೇಗಿರುತ್ತೆ ಅಂತ ನನ್ನ ಫ್ಯಾಮಿಲಿಯವ್ರಿಗೆ, ಮತ್ತು ನಾವು ಒಂದ್ಸಲ ಚಿಕ್ಕ ಪ್ರೀಮಿಯರ್ ಹಾಕೊಂಡಾಗ ಸಿನಿಮಾ ನೋಡಿದಾಗ ಅವ್ರು ಕೊಟ್ಟಂಥ ಫೀಡ್ಬ್ಯಾಕ್ಸು, ನಮ್ಮ ಅಣ್ಣ ಅಂತೂ ಕಣ್ಣಲ್ಲಿ ನೀರು ಹಾಕ್ಕೊಂಡು ಕ್ಲೈಮ್ಯಾಕ್ಸಲ್ಲಿ ಎದ್ದೇ ಹೋಗ್ಬಿಟ್ಟ. ಅವ್ನು ರಿವ್ಯೂ ಕೊಡಲೇ ಇಲ್ಲ. ಆ ರೇಂಜ್ಗೆ ನನಗೆ ಒಂಥರ ಅವ್ನು ಹೇಳಿದ್ದು, ನನಗೂ ಒಂದು ಹೆಣ್ಮಗು ಆಗಬೇಕಿತ್ತು ಅಂತ ಅನಿಸ್ತಾ ಇದೆ ಅಂತ. ಆದರೆ ಈ ಒಂದು ಹಾರ್ಟ್ಗೆ ಟಚ್ ಆಗೋ ಸಿನಿಮಾ ಕೊಡೋದಿದೆಯಲ್ಲ, ಅದು ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಬ್ಯಾಂಗ್ಳೂರ್ ಫಿಲ್ಮ್ ಫೆಸ್ಟಿವಲಲ್ಲಿ ನಮ್ಮ ಸಿನಿಮಾ ಸ್ಕ್ರೀನಿಂಗ್ ಆದಾಗ ನಂಗೆ ಈಗಲೂ ನೆನಪಿದೆ, ನಾನು ರಿಟರ್ನ್ ಮನೆಗೆ ಬರಲಿಕ್ಕೆ ಕಾರ್ ಹತ್ತುವಾಗ
ಒಂದು ಅಂಕಲ್, ಅವ್ರಿಗೆ ಒಂದು ಅರೌಂಡ್ 65 to 70 ಏಜ್ ಆಗಿರ್ಬೋದು. ಅವರು ಓಡ್ ಬಂದು ನನ್ಗೆ ಸ್ಕೂಲ್ ಟೈಮ್ ಕಾಲೇಜ್ ಟೈಮ್ ನೆನಪಾಗೋಯ್ತಮ್ಮ, ನನಗೆ ನಾವು ₹1 ಕೊಟ್ಟು ಥಿಯೇಟ್ರಿಗೆ ಹೋಗ್ತಾ ಇದ್ದೆ ಆ ಸಿನಿಮಾ ನೋಡಲಿಕ್ಕೆ. ಈಗ ಯಾವ ಸಿನಿಮಾನು ಥಿಯೇಟ್ರಲ್ಲಿ ನೋಡಬೇಕು ಅನಿಸ್ಲಿಲ್ಲ, ಆದರೆ ಈ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ರೆ ಅಮ್ಮ, ತುಂಬ ಚೆನ್ನಾಗಿದೆ ಸಿನಿಮಾ, ಒಳ್ಳೇದಾಗಲಿ ಅಂತ ವಿಶ್ ಮಾಡಿದ್ರಲ್ಲ. ಆ ಥರ ಅಂದರೆ ಎಲ್ಲ ಸಿನಿಮಾ ಎಲ್ರಿಗೂ ಇಷ್ಟ ಆಗಬೇಕು ಅಂತ ಏನಿಲ್ಲ, ಬಟ್ ಇದಕ್ಕೆ ಈ ಥರ ಹಾರ್ಟ್ ಟಚಿಂಗ್ ಸಿನಿಮಾ ನೋಡಲಿಕ್ಕೆ ಅಂತಲೇ ಒಂದಷ್ಟು ಆಡಿಯನ್ಸ್ ಇದ್ದಾರೆ. ಅವರು ಬಂದು ನಮ್ಮನ್ನು ಸಪೋರ್ಟ್ ಮಾಡಿದ್ರು ಸಾಕು ಸರ್. ಸಿನಿಮಾ ಅಲ್ಲ, ಇಂಥ ಸಿನಿಮಾಗಳಿಗೆ ಪ್ರತ್ಯೇಕ ವರ್ಗ ಅಂತಿರಲ್ಲ, ಪ್ರತಿಯೊಬ್ಬರು ನೋಡಲೇಬೇಕಾಗ್ತದ್ದು. ಯಾಕಂದರೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇರುವಂತಹ ಸಿನಿಮಾ ಇದು. ಸೊ ಇದು ಇಷ್ಟು ಇಂಪ್ಯಾಕ್ಟ್ ಕೊಡುತ್ತೆ ಅಂತ ಸಮಾಜಕ್ಕೆ ನೀವು ಹೇಳೋದಾದ್ರೆ ಸರ್, ಇಂಪ್ಯಾಕ್ಟ್ ಏನು ಗೊತ್ತಾ, ನಾವು ಮಾಡಿರೋದೇ ಹೆಣ್ಣು ಭ್ರೂಣ ಹತ್ಯೆ ಮೇಲೆ. ನಾವು ಈಗ ಸರ್ಕಾರ ಎಷ್ಟೋ ಬಾರಿ ಹೇಳಿದ್ರು ತಡೀರಿ ಮಾಡಬಾರ್ದು ಅಂತ. ಆದರೆ ಸರ್ಕಾರದಲ್ಲಿ ಇದ್ಕೊಂಡೇ ಗೊತ್ತಿಲ್ದಿರನೇ ಎಲ್ಲೋ ಒಂದು ಕಡೆ ಈ ಥರದ ಕೆಲಸಗಳೆಲ್ಲ ಆಗ್ತಾ ಇತ್ತು. ಅದನ್ನು ನಮ್ಮ ಸಿನಿಮಾ ಆದಮೇಲೆ ಅನ್ನಿಸ್ತಾ ಇದೆ, ಅದೇ ಇದು ಮುಗಿಯದ ಕತೆ. ಇದು ಎಲ್ಲಿವರೆಗೂ ಅಂತಂದರೆ ವಂಶೋದ್ಧಾರಕ ಅನ್ನೋಂಥ ಒಂದು ಪದ ಎಲ್ಲಿವರೆಗೂ ಬಳಕೆ ಮಾಡ್ತಿರ್ತಾರೋ ಅಲ್ಲಿವರೆಗೂ ಇಂಥ ಕಥೆಗಳು ಆಗ್ತಾನೇ ಇರುತ್ತೆ. ಈ ಥರದ್ರಲ್ಲಿ ಶೋಷಣೆ ಆದಂಥ ಎಷ್ಟೋ ಹೆಣ್ಮಕ್ಳುಗಳಿರ್ತಾರೆ. ಆ ಹೆಣ್ಮಕ್ಳ ಮನಸ್ಥಿತಿ ಏನು, ಅವ್ರು ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ. ಮುಖ್ಯವಾಗಿ ನೀವು ಹೇಳಿರೋ ಪ್ರಕಾರ ತಾರಿಣಿನ ಹೆಣ್ಣು ಮಕ್ಕಳೇ ನೋಡ್ಬೇಕು ಫಸ್ಟ್, ಗಂಡು ಮಕ್ಕಳಿಗಿನ್ನ ಹೆಣ್ಣು ಮಕ್ಕಳೇ ನೋಡ್ಬೇಕು. ಆಮೇಲೆ ಏನ್ ಗೊತ್ತಾ ಸರ್, ಹೆಣ್ಣು ಭ್ರೂಣ ಹತ್ಯೆ ಮಾಡ್ತಾ ಇರೋದು ಗಂಡಸರು. ಅವರು ನಮ್ಮನ್ನ ಕರ್ಕೊಂಡೋಗಿ ಸ್ಕ್ಯಾನಿಂಗ್ ಸೆಂಟ್ರಲ್ಲಿ ತೋರಿಸ್ಬಿಟ್ಟು ಗಂಡ ಹೆಂಡ ತೋರ್ಬಿಟ್ಟು ತೆಗೆಸ್ಬಿಡ್ತಾರೆ. ಅದಲ್ಲ ಸರ್, ಗಂಡ ಏನೇ ಮಾಡ್ಬೋದು, ಆದರೆ ಹೆಂಡತಿಯಾಗಿ, ಒಂದು ತಾಯಿಯಾಗಿ, ಒಂದು ಹೆಣ್ಣಾಗಿ ನಾವು ಅದನ್ನ ಹೇಗೆ ಕಾಪಾಡ್ಕೋಬಹುದು ಅನ್ನೋಂಥ ಕೆಪಾಸಿಟಿ, ಶಕ್ತಿ ನಮ್ಮಲ್ಲೂ ಕೂಡ ಇರುತ್ತೆ. ಆ ಥರದ ಅರ್ಥದಲ್ಲಿ ನನಗೆ ಒಂದು ಆ ಸಿಚುವೇಶನ್ ಬಂದಾಗ ಸಿನಿಮಾನಲ್ಲಿ ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ನಾನು ಹೇಗೆ ಮಗುಗೆ ಜನನ ಕೊಡ್ತೀನಿ, ನಂತರ ನನ್ನ ಗಂಡಂಗೆ ಹೆಂಗೆ ಅನಿಸುತ್ತೆ, ಇಲ್ಲ ಹೆಣ್ಮಗು ನನಗೆ ಬೇಕೇ ಬೇಕು ಅಂತ ನೋಡಕ್ಕೆ ಬರ್ತಾನೆ. ಆ ಬದಲಾವಣೆಗಳಿದೆ ಗೊತ್ತಾ. ಬೇಡ ಅಂತ ಹೇಳೋದು ಯಾಕೆ, ಬೇಕು ಅಂತ ಹೇಳೋದು ಯಾಕೆ, ಈ ಸಿನಿಮಾದಲ್ಲಿ ನಾವು ಎರಡೂ ತೋರಿಸಿದ್ದೀವಿ. ಚಾಯ್ಸಸ್ ಯೋರ್ಸ್ ಅಷ್ಟೇ. ನೀವು ಬದಲಾಗಲ್ವ ನಿಮಗೆ ಬಿಟ್ಟಿದ್ದು. ಆದರೆ ಅದ್ರ ಹಿಂದೆಗಡೆ ಇರುವಂಥ ಕಷ್ಟಗಳು, ಹೆಣ್ಮಕ್ಳು ಕಷ್ಟ ಅಥವಾ ಇದು, ಅದನ್ನು ನಾವು ಸಿನಿಮಾನಲ್ಲಿ ತೋರಿಸಿದ್ದೀವಿ. ಸೊ ಹಾಗಾಗಿ ಇದನ್ನ ಹೆಣ್ಮಕ್ಳು ನೋಡಬೇಕು, ಗಂಡು ಮಕ್ಕಳು ನೋಡಬೇಕು, ಪ್ರಾಯದವರು ನೋಡಬೇಕು, ಏಜ್ ಆಗಿರೋರು ನೋಡಬೇಕು. ಎಲ್ಲ ಒಟ್ಟಿನಲ್ಲಿ ಮುಜುಗರ ಇಲ್ಲದೆ 10 ವರ್ಷದ ಮಕ್ಕಳಿಂದ ಹಿಡಿದು 100 ವರ್ಷದವರೆಗೂ ಎಲ್ಲರೂ ಆರಾಮಾಗಿ ಕೂತ್ ನೋಡಿದ್ರೆ ಅವ್ರೆಲ್ರಿಗೂ ಸಿನಿಮಾ ಕಂಪ್ಲೀಟ್ ಆಗಿದ್ದೇ ಗೊತ್ತಾಗಲ್ಲ ಸರ್. ಮುಗ್ದೋಯ್ತಾ ಇಷ್ಟು ಬೇಗ ಅಂತ ಕಣ್ಣಲ್ಲಿ ನೀರು ತುಂಬ್ಕೊಂಡು ಆಚೆ ಬರ್ತಾರೆ ಸರ್. ಅಂದರೆ ಈಗ ಹೆಣ್ಮಕ್ಳು ಇರೋರಂತೂ ಮುದ್ದಾಡ್ತಾರೆ, ಮನೆಗೆ ಹೋಗ್ಬಿಟ್ಟು ಪ್ರೌಡ್ ಫೀಲ್ ಆಗ್ತಾರೆ. ಹೆಣ್ಮಕ್ಳು ಇಲ್ದಿರೋರು ಬಹುಶಃ ಪ್ಲಾನಿಂಗ್ ಮಾಡ್ಕೊಳ್ತಾರೆ ಹೆಣ್ಮಗು ಬೇಕು ಅಂತ. ಅಷ್ಟೇ ಆಗುತ್ತೆ ನಮ್ಮ ಸಿನಿಮಾ ನೋಡಿದ್ಮೇಲೆ. ಓಕೆ, ಅರ್ಚನಾ ಅವರು ಒಂದು ಗಂಭೀರವಾದ ಪ್ರಶ್ನೆ ಕೇಳ್ತೀನಿ. ನಿಮ್ ಮುಜುಗರ ಅನ್ಸಿದ್ರೆ ಬೇಡ ಅಂತ ಹೇಳಿ. ಈಗ ನಿಮ್ಗೆ ಹೆಣ್ಮಗು ಆಯ್ತು, ಹೆಣ್ಮಗು ಇದ್ದಾಳೆ 3 ವರ್ಷ ಅಂತ, ನೀವು ಕನ್ಸೀವ್ ಆಗಿ ಅಥವಾ ಈ ಸ್ಕ್ಯಾನಿಂಗ್ ಸೆಂಟರ್ಗೆ ಹೋದಾಗ ಇಂಥ ಅನುಭವಗಳೇನಾದ್ರು ಆಯ್ತಾ? ಇಲ್ಲ ನಿಮ್ಮ ಮನೆ ಕಡೆಯಿಂದ? ನಾನು ಕುಟುಂಬದ ಬಗ್ಗೆ ನಾನು ಹೆಣ್ಣಾಗಿ ನಾನು ನಿಮ್ಮ ಒಂದು ಅನುಭವ ಕೇಳ್ತಾ ಇದ್ದೀನಿ. ಖಂಡಿತ ಇಲ್ಲ ಸರ್, ಟಚ್ ವುಡ್ ಆ್ಯಂಡ್ ಥ್ಯಾಂಕ್ ಗಾಡ್. ಏನಕ್ಕೆ ಅಂತ ಅಂದರೆ ಗೊತ್ತಿಲ್ಲ, ದೇವ್ರು ನಮ್ಮ ಜೊತೆ ಇರಬೇಕು ಅಂತ ಅನಿಸುತ್ತೆ. ಹೇಳ್ತೀವಲ್ಲ, ಯಾಕೆ ನಾನು ತಾರಿಣಿನ ಹೆಣ್ಣೇ ನೋಡಬೇಕು ಅಂತ. ಕೆಲವು ಸಲ ಹೆಣ್ಣಿಗೆ ಹೆಣ್ಣೇ ಶತ್ರು ಅಂತ ಹೇಳ್ತಾರೆ. ಇವಾಗ ಅತ್ತೆ ಆಗಿರ್ಬೋದು ಅಥವಾ ಬೇರೆಯವರಾಗಿರ್ಬೋದು, ಅವರು ಗಟ್ಟಿನಿಲ್ಲ ನಂಗೆ ಹೆಣ್ಣು ಬೇಡ ಗಂಡು ಮಗು ಬೇಕು ಅಂದಿದ್ರೆ, ತಾನು ಒಂದು ಹೆಣ್ಣು ಆಗಿದ್ದರೆ ಇದು ಮನೆ ಸ್ಥಾನ ಅವರು ಬರ್ತಾ ಇರಲಿಲ್ಲ. ಒಂದು ಇನ್ನೊಂದು, ನಮ್ಮ ಅತ್ತೆ ಮಾವ ಖಂಡಿತ ಆ ಥರ ಇಲ್ಲ ಸರ್. ಹೇಳಿದ್ನಲ್ಲ, ತುಂಬಾ ಖುಷಿ ಆಗುತ್ತೆ. ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ. ನಮ್ಮ ಮನೇಲಿ ಆ ಥರದ್ದು ಯಾಕೆ ಗೊತ್ತಾ ಸರ್, ನಾನು ಮದುವೆಗೆ ಹೋದಾಗ ಅವ್ರ ಜೊತೆ ಇದ್ನಲ್ಲ ನಾನು, ಅಂದರೆ 1 ವರ್ಷ ಇದ್ನಲ್ಲ, ಅವ್ರು ನನ್ನ ಮಗಳಾಗಿ ನೋಡ್ಕೊಂಡಿದ್ದಾನೆ. ಅಂದರೆ ಒಂದು ಮಾತು ಹೇಳಿದೆ ನಿಮಗೆ, ಅಪ್ಪಾಜಿ ಅಂತ ಕರಿತೀನಿ. ಅಪ್ಪಾಜಿ, ನನಗೆ ಗಂಡು ಮಗು ಆದರೆ ನೀವು ನನ್ನನ್ನು ಎತ್ಕೊಬೇಕು, ನನ್ನನ್ನು ಮುದ್ದಾಡ್ಬೇಕು. ಅಂದರೆ ಈ ಸೊಸೆನ ಎಷ್ಟು ಮಗಳು ರೀತಿ ಅವರು ಪ್ರೀತಿ ತೋರಿಸಿದ್ದಾರೆ ಅಂತ. ಒಬ್ಬರು ಸೊಸೆ ಮಾವನ್ಗೆ ಹೇಳ್ತಾಳೆ ಈ ಮಾತು ಅಂದರೆ ನಾವು ಹೇಗಿದೆ ಬಾಂಡಿಂಗ್ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಇವನ್ ಆಯ್ತಾ, ಹೆಣ್ಮಗು ಹುಟ್ಟಿದ ಮೇಲೆ ಅವ್ರು ನನ್ನೇ ಮರ್ತೋದ್ರು, ನನ್ನ ಮಗಳು ಜೊತೆ ಇದ್ದಾರೆ. ಈಗ ನನ್ನ ಮಗಳು ಅಜ್ಜಿ ತಾತನ ಜೊತೆ ಸುತ್ತಾಡ್ತಾಳೆ. ಮಗಳು ಬಂದ್ಮೇಲೆ ಇವ್ರ ಗಂಡ ಇವ್ರನ್ನ ಮುದ್ದಾಡೋದು ಬಿಟ್ರೆ ಇಲ್ಲ, ಯಾವಾಗಲೂ ಆ ಬಾಂಡಿಂಗ್ ಇದೆ ಸರ್. ಯಾಕೆ ಅಂದರೆ ನೋಡಿ ಸರ್, ಒಂದು ಸಂಸಾರ ಹಾಳಾಗಬೇಕು ಅಥವಾ ಚೆನ್ನಾಗಿರಬೇಕು ಅಂದರೆ ಪ್ರತಿಯೊಂದು ಕಾರಣ, ಗಂಡಸರು ಏನೇ ಮಾಡ್ಬೋದು ಸರ್, ಹೆಣ್ಣನ್ನೇ ಇವಾಗ ದೂಷಣೆ ಮಾಡ್ತಾರೆ ಅಲ್ವಾ. ಹೆಣ್ಣು ಗಟ್ಟಿಯಾಗಿದ್ರೆ ಸರ್, ಯಾರು
ಅದನ್ನು ಒಂದು ಹುಲ್ಕಡ್ಡಿನೂ ಅಲ್ಲಾಡ್ಸೋಕ್ಕಾಗಲ್ಲ. ಮೋಲ್ಡ್ ಮಾಡೋದು ಅಥವಾ ಮೈಂಡ್ನ ಚೇಂಜ್ ಮಾಡೋದು, ಮನಸ್ಸನ್ನು ಪರಿವರ್ತನೆ ಮಾಡೋ ಶಕ್ತಿ ಖಂಡಿತ ಹೆಣ್ಣಿಗಿದೆ. ಇವಾಗ ಪ್ರತಿಯೊಂದು ಇದರಲ್ಲಿ ತೋರಿಸಿದಾರಲ್ವ ಸರ್, ನನ್ನ ಹೆಣ್ಣುಟ್ಟಿದ್ದು ಇಲ್ಲ, ಹೆಣ್ಣುಟ್ಟಿದ್ರೇನು ಗಂಡು ಹುಟ್ಟಿದ್ರೇನು ಇನ್ನೊಂದು ಮಗು ಆಗತ್ತಲ್ಲ, ಹೆಣ್ಣನ್ನ ಸಾಕೋಣ ಅನ್ನೋ ಒಂದು ನಾವು ಮನ ಪರಿವರ್ತನೆ ಕೆಲವ್ರಿಗೆ ಮಾಡ್ಬೋದು ನಾವು, ಅಲ್ವಾ? ಎಷ್ಟೋ ಆಸ್ಪತ್ರೆಗಳಲ್ಲಿ ಗಂಡು ಮಗು ಹುಟ್ರೆ ಸ್ವೀಟ್ ಕೊಡಿ ಕೇಳ್ತಾರೆ, ಹೆಣ್ಮಕ್ಳು ಹುಟ್ರೆ ಬೇಡ ಹೇಳ್ತಾರೆ ಸರ್. ನಾನು ಕಣ್ಣಾರೆ ನೋಡಿದೀನಿ. ಅದು ಅಂದ್ರೆ ಯಾವ ಹಾಸ್ಪಿಟಲ್ ಅಂತ ಹೇಳೋದಿಲ್ಲ, ಅದು ಎಲ್ರಿಗೂ ತುಂಬಾ ಗೊತ್ತಿರುವಂತ ನೋಟೆಡ್ ಹಾಸ್ಪಿಟಲ್ ಅದು. ಅಲ್ಲಿನ ನರ್ಸ್ ಸ್ಟಾಫ್ಗಳು ಗಂಡು ಮಗು ಹೋದ್ರೆ ಸ್ವೀಟ್ ಕೇಳ್ತಾರೆ, ಹಣ ಕೇಳ್ತಾರೆ. ಡೆಲಿವರಿ ಮಾಡಿದಕ್ಕೆ ಹೆಣ್ಮಗು ಆದ್ರೆ ಕೇಳೋದಿಲ್ಲ. ಸರ್ ಇದನ್ನೇ ಹೇಳೋದು, ಅಂದ್ರೆ ಹಿಂದೆ ನಡ್ಕೊಂಡು ಬಂದಿತ್ತಲ್ಲ, ಅತ್ತೆ ಮಾವ ಬಿಟ್ರೆ ಸೊಸೆಗೆ ಅಷ್ಟೊಂದು ಇದು ಇರ್ಲಿಲ್ಲ. ಈಗ ಆ ಥರದ್ದು ಯಾವುದೂ ಇಲ್ಲ. ಮನೆ ಮುಂಚೆ ಏನು ಅಂತಂದ್ರೆ ಒಂದ್ ಮಷೀನ್ ಬೇಕಾಗಿತ್ತು ಅಷ್ಟೇ ಫ್ಯಾಮಿಲಿನಲ್ಲಿ, ಅಂದ್ರೆ ಕೆಲಸ ಮಾಡೋದು ಮಷೀನ್ ಬೇಕಾಗಿತ್ತು ಅಷ್ಟೇ. ಆಮೇಲೆ ಕೂಡು ಕುಟುಂಬದಲ್ಲಿ ಕೆಲವ್ರದ್ದು ಆ ಥರ ಇರಲಿಲ್ಲ ಸರ್. ಎರಡು ಥರನೂ ಇದೆ. ಕೆಲವ್ರು ಹಳೇದೇನೆ ಇವಾಗ ರಿಪೀಟ್ ಆಗ್ತಾ ಇದೆ. ಏನು ಅಂದರೆ ಹಳೆ ವಸ್ತುನೇ ಪಾಲಿಷ್ ಮಾಡಿ ಬುಗುಡಿ ಅದು ಇದು ಈ ಥರ ಅಂತ ಎಲ್ಲ ಪ್ರತಿಯೊಂದು ನಾವು ಹಾಕ್ಕೊಳ್ತೀವಿ ಅಲ್ವಾ? ಅಂದರೆ ಕೆಲವರು ಕೂಡು ಕುಟುಂಬದಲ್ಲಿ ಇದ್ದವರು ಗಂಡಾಗಲಿ ಹೆಣ್ಣಾಗಲಿ ಮಗು ಆದಮೇಲೆ ಯಾರೋ ಒಬ್ರು ನೋಡ್ಕೊಳ್ತಾರೆ, ಸಾಕ್ತಾರೆ, ಬೆಳಿತೀವಿ. ಅದು ಹೆಣ್ಣಾಗಲಿ ಗಂಡಾಗಲಿ ಅಲ್ವಾ ಹೇಳೋದು. ಇವಾಗ ಹಾಸ್ಪಿಟ್ಲಲ್ಲಿ ಹಾಗಾಗಿದೆ ಅಂತ ಅಂದರೆ ಅವ್ರ ಹಿಂದೆ ಅತ್ತೆ ಮಾವೊಂದು ಗಲಾಟೆ ಅಥವಾ ಹೆಣ್ಣಿನ ಮೇಲೆ ಶೋಷಣೆ ಆಗಿರೋದು ನೋಡಿರ್ಬೋದು, ಅದಕ್ಕೋಸ್ಕರ ಅವ್ರು ಬಂದಿರ್ಬೋದು ಅಲ್ವಾ? ನಮ್ಗೆ ಹೆಣ್ಮಗುನೇ ಬೇಕು ಕೊಡಿ ಅಂತ. ಸರ್ ಇಡೀ ಸಮಾಜ ನಾವು ಪೂರ ಚೇಂಜ್ ಮಾಡೋಕ್ಕಾಗಲ್ಲ. ನಮ್ಮ ಪಕ್ಕದಲ್ಲಿರೋರನ್ನ ಚೇಂಜ್ ಮಾಡ್ಕೊಂಡು ಹೋದ್ರೆ ನಾವೇ ಗಟ್ಟಿಯಾಗಿದ್ರೆ ಯಾಕೆ ಸರ್ ಅವರು ಬದಲಾಗಲ್ಲ? ಇದಕ್ಕೆ ಒಂದು ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಹ್ಯೂಮರಸ್ ಆಗಿ ಹೇಳ್ಬೇಕು ಅಂತಂದ್ರೆ, ಈ ಹೆಣ್ಮಕ್ಳೇ ಇಲ್ಲದ್ರೆ ಗಂಡಸ್ರು ಏನ್ ಮಾಡ್ತಾರೆ? ಎಲ್ಲಾ ರೀತಿಯಿಂದ ಯೋಚನೆ ಮಾಡೋದು ಏನ್ ಮಾಡೋದು? ಅಲ್ಲ, ಕೈಲಾಸಕ್ಕೆ ಹೋಗ್ಬೇಕು ಪಾದಯಾತ್ರೆಗೆ. ಮುಂಚೆ ರೇಷಿಯೋ 1:7 ಇತ್ತು. ಒಬ್ಬ ಗಂಡಿಗೆ 7 ಜನ ಹೆಣ್ಮಕ್ಳು ಇದಾರೆ ಅಂತ. ಈಗ ಉಲ್ಟಾಗ್ತಾ ಇದೆ, -5 ಇದೆ ಇವಾಗಿನ ಜನರೇಷನ್. ಸೊ ಈ ಸಿನಿಮಾ ಸಖತ್ ಇಂಪ್ಯಾಕ್ಟ್ ಕೊಡುತ್ತೆ. ಯಾಕೆ ಅಂತಂದ್ರೆ ನಾವು ಹೆಣ್ಮಕ್ಳಿಗೆ ಗೌರವ ಕೊಡೋದು ಅಂತಲ್ಲ, ಹೆಣ್ಣು ಸಂತತಿ ಏನಿದೆ ಅದಿದ್ರೆ ಮಾತ್ರ ಗಂಡು ಅನ್ನೋ ಇನ್ನೊಂದು ಜನ್ಮ ಕೊಡೋದಕ್ಕೆ ಹೆಣ್ಣೆ ಬೇಕು. ಗಂಡಸರು ಮಕ್ಳು ಹುಡ್ಸೋದು ತಾಕತ್ತು ಇಲ್ಲ. ಅಲ್ಲ ಗ್ರೇಟ್, ನೀವು ಅದನ್ನ ಒಪ್ಕೊಳ್ತಾ ಇದ್ದೀರಲ್ಲ. ಹೆಂಗ್ ಮಾಡ್ಲಿಕ್ಕೆ ಆಗ್ತದೆ? ಸಾಧ್ಯನೇ ಇಲ್ವಲ್ಲ ಅಲ್ವಾ? ಬೇಕೇ ಬೇಕು. ಈಗ ಗಂಡು ತಾಳಿ ಕಟ್ಟಿದ ತಕ್ಷಣ ಮಾತ್ರ ಅವನು ಸೊ ಇದು ಅದು ಅಂತಲ್ಲ, ಅದು ಸಂಪ್ರದಾಯ ಅಷ್ಟೇ. ಅಲ್ಲ, ಗೌರ್ಮೆಂಟ್ ಯಾವಾಗ್ಲೂ ಒಂದು ಆರ್ತಿಗೊಂದು ಕೀರ್ತಿಗೊಂದು ಅದು ಮಾಡಿದ್ದ, ಅದು ಆಮೇಲೆ ಅದು ಏನೇನೋ ಆಗೋಗಿ. ಸೊ ಸ್ನೇಹಿತರೆ, 29ನೇ ತಾರೀಕು ನನ್ನ ಸ್ನೇಹಿತೆ ಮಮತಾ ರಾವತ್ ಅವರ ಮತ್ತೆ ಅರ್ಚನಾ ಅವರು ಕೂಡ ಅದರಲ್ಲಿ ಪಾತ್ರ ವಹಿಸಿದ್ದಾರೆ. 29ನೇ ತಾರೀಕು ಸಿನಿಮಾ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿದೆ. ಸಾಕಷ್ಟು ಸಿನಿಮಾಗಳು ಬರ್ತವೆ, ಆದರೆ ಒಂದು ಹೃದಯಕ್ಕೆ ನಾಟುವಂತಹ ಸಿನಿಮಾಗಳು ಆಯ್ಕೆಗಳು ತುಂಬ ಇರ್ತವೆ. ನಿಮಗೆ ಬಿಟ್ಟಿದ್ದು ಯಾಕಂತಂದರೆ ಒಳ್ಳೆ ಮೆಸೇಜ್ ಇರುವಂತಹ ಸಿನಿಮಾ ತಾರಿಣಿ 29ಕ್ಕೆ ಬರ್ತಾ ಇದೆ. ದಯವಿಟ್ಟು ಪ್ರತಿಯೊಬ್ಬರು ಸಿನಿ ರಸಿಕರು ಈ ಚಿತ್ರನ ನೋಡಿ ಹಾರೈಸಬೇಕು ಅಂತ ಕೇಳ್ಕೊತೀನಿ. ಫೈನಲ್ ಆಗಿ ಸಿನಿಮಾ ಬಗ್ಗೆ ಹೇಳೋದಾದರೆ, ಇದು ಬರೀ ಸಿನಿಮಾ ಅಲ್ಲ. ಈ ಸಿನಿಮಾ ಹಿಂದೆ ನಾನು ಪಟ್ಟಂಥ ಕಷ್ಟ ತುಂಬ ಇದೆ ಒಂದು ಹೆಣ್ಣಾಗಿ. ಅದಕ್ಕಾದ್ರೂ ಈ ಸಿನಿಮಾ ನನಗೆ ಸಕ್ಸಸ್ ಆಗಬೇಕು ಅಂತ ನಾನು ತುಂಬ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ. ಸೊ ಅದನ್ನು ನಾನು ಇಲ್ಲಿ ಸಿನಿಮಾ ಮೂಲಕ ನಾನು ಯಾವಾಗಾದ್ರೂ ಇದ್ರ ಬಗ್ಗೆ ನಾನು ಖಂಡಿತ ಹೇಳ್ತೀನಿ. ಭವಿಷ್ಯ ಹೇಳ್ಬಿಟ್ಟಿದ್ದೀನಲ್ಲ, ಸಕ್ಸಸ್ ಮೀಟಿಂಗ್ ನಾವು ಪಾರ್ಟಿ ಕೊಡಬೇಕು ಅಂತ. ಒಬ್ರಿಗೆ ಅಲ್ಲ, ನಾವು ಎಲ್ಲರಿಗೂ ಅದು ರೀಚ್ ಆಗಬೇಕು. ಆ ರೇಂಜಲ್ಲಿ ನಾವು ಸಕ್ಸಸ್ ಪಾರ್ಟಿ ಕೊಡ್ತೀವಿ. ಒಂದು ತುಂಬ ಅತ್ಯುತ್ತಮವಾದಂಥ ಚಿತ್ರ ಈಗಿನ ಪೀರಿಯಡಲ್ಲಿ. ಯಾಕಂದರೆ ಕೆಲವೊಂದ್ಸಲ ನಾವೇ ಯಾವುದೋ ಸಿನಿಮಾ ನೋಡ್ಬೇಕು, ನನಗೆ ಮುಜುಗರ ಆಗ್ತಾ ಇರುತ್ತೆ. ಪಕ್ಕದಲ್ಲಿ ಗಂಡ ಇರ್ತಾರೆ, ಈ ಕಡೆ ಅಪ್ಪ ಇರ್ತಾರೆ, ಅವ್ರ ಮುಂದೆಲ್ಲ ಸಿನಿಮಾ ನೋಡೋಕ್ಕೆ ಮುಜುಗರ ಆಗ್ತಿರುತ್ತೆ. ಮುಜುಗರ ಇಲ್ಲದೆ ಈ ಸಿನಿಮಾನ ನೋಡೋಂಥ ಒಂದು ಸಿನಿಮಾ, ಒಂದು ಒಳ್ಳೆಯ ಮನಸ್ಥಿತಿ ಇಟ್ಕೊಂಡು ಈ ಸಿನಿಮಾನ ನಾವು ಮಾಡಿದ್ದೀವಿ. ಯಾವುದೂ ಒಂದು ಬೇರೆ ಇಂಟೆನ್ಷನ್ ಇಟ್ಕೊಂಡಿಲ್ಲ. ಸಮಾಜಕ್ಕೆ ಒಂದು ಮೆಸೇಜ್ ಹೇಳಬೇಕು. ಎಲ್ಲೂ ನಮ್ಮ ಸಿನಿಮಾನ ನೋಡಿ ಒಂದು ಹೆಣ್ಮಗು ಬದುಕಿದ್ರೆ, ಸೇಫ್ ಆದರೆ ಅದಕ್ಕಿಂತ ದೊಡ್ಡ ಬ್ಲೆಸ್ಸಿಂಗ್ ನಮಗೇನೂ ಇಲ್ಲ ಅನ್ನೋಂಥ ಒಂದು ಮೈಂಡ್ ಸೆಟ್ ಇಟ್ಕೊಂಡು ನನ್ನ ಹಸ್ಬೆಂಡ್ ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿರೋದು. ನಾನು ಬಹಳಷ್ಟು ಜನ ಹೆಣ್ಮಕ್ಳಿಗೆ ಇನ್ಸ್ಪೈರ್ ಆಗಲಿ ಅನ್ನೋಂಥ ಕಾರಣಕ್ಕೆ ನಾನು
ತುಂಬು ಗರ್ಭಿಣಿ 9 ತಿಂಗಳ ಆದರೂ ಕೂಡ ಆ ಟೈಮಲ್ಲೂ ನಾನು ಶೂಟಿಂಗ್ ಕಂಪ್ಲೀಟ್ ಮಾಡಿದ್ದೀನಿ. ಬೌಂಡ್ರೀಸ್ ಎಥಿಕ್ಸ್ ಏನೇನು ಇರುತ್ತಲ್ಲ, ಬಾಣತಿ ಹಿಂಗೆ ಇರಬೇಕು ಹಾಗೆ ಇರಬೇಕು, ಯಾವ ಬಾಣಂತನೂ ನಾನು ನೋಡಲಿಲ್ಲ. ಮಗು ಹುಟ್ಟಿದ ದಿನ ಮಗುನ ಆ್ಯಕ್ಟ್ ಮಾಡಿತು, 3ನೇ ದಿನಕ್ಕೆ ಡಬ್ಬಿಂಗ್ ಮಾಡಿದೆ. 3ನೇ ದಿನಕ್ಕೆ ನಾನು ಡಬ್ಬಿಂಗ್ ಸ್ಟುಡಿಯೋ ಹೋದೆ, ಡಬ್ಬಿಂಗ್ ಮಾಡಿದೆ, ಬಂದೆ. ಅವತ್ತಿಂದ ಇವತ್ತಿನವರೆಗೂ ಸಿನಿಮಾ ವರ್ಕಲ್ಲೇ ಇದ್ದೀನಿ. ಸೊ ಕಾಗಕ್ಕ ಗೋಬಕ್ಕನ ಕತೆ ಎಲ್ಲ ಮರೆತು ನಾನು ಈ ಸಿನಿಮಾನ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ದಯವಿಟ್ಟು ನಿಮ್ಮನ್ನು ಕೇಳ್ಕೊಳ್ಳೋದು, ಒಂದು ಅದ್ಭುತವಾದಂತಹ ಚಿತ್ರ, ಬನ್ನಿ ಥಿಯೇಟರ್ಗೆ ನೋಡಿ, ನಿಮ್ಮ ಸಪೋರ್ಟ್ ನಮಗೆ ಬೇಕು. ನಾನು ಅಷ್ಟೇ ಕೇಳ್ಕೊಳ್ಳೋದು. ಸಿನಿಮಾ ಇಷ್ಟ ಆಗಲಿಲ್ಲ ಅಂದರೆ ನಾನು ಥಿಯೇಟರ್ ಹತ್ರನೇ ಇರ್ತೀನಿ, ಯಾರು ಬೇಕಿದ್ರು ಕಮೆಂಟ್ಸ್ ಕೊಡ್ಬೋದು, ಒಪ್ಕೊಳ್ತೀನಿ ನಾನು. ಓಕೆ, ಅರ್ಚನಾ ಅವರು ಸಿನಿಮಾ ಬಗ್ಗೆ ಹೇಳೋದಾದ್ರೆ? ಸಿನಿಮಾ ಬಗ್ಗೆ ಹೇಳೋದು ಏನೂ ಇಲ್ಲ ಸರ್. ಜನನೂ ಹೇಳ್ತಾ ಇದ್ದಾರೆ, ಕೆಲವ್ರಿಗೆ ರೀಚ್ ಆಗಬೇಕು ಅಂದರೆ ಮಾತಿನ ಮುಖಾಂತರ, ನೋಡೋ ಮುಖಾಂತರ. ನಮ್ಮ ಮಾತು ಹೇಳ್ತಲ್ಲ, ಮಾತಿಗೆ ಸೇರಿ ಕಿವಿ ಅದು ಬೇರೆ ಥರ ಹೋಗದೆ ಒಳ್ಳೆ ರೀತಿಲಿ ಹೋಗಿ ನಮ್ಮ ಸಿನಿಮಾ ಪ್ರತಿಯೊಬ್ಬರಿಗೂ ರೀಚ್ ಆಗಲಿ. ಎಲ್ಲ ನಾವು ಸಿನಿಮಾ ರಂಗದಲ್ಲಿದ್ದು ಅದು ಇದು ಅನ್ನೋದಕ್ಕಿಂತ ಎಲ್ಲನೂ ನಾವು ಒಟ್ಟಿಗೆ ತಗೊಳ್ಬೇಕು, ಅದ್ರ ಜೊತೆಗೆ ನಾವು ಬೆರೀಲೇಬೇಕು. ಯಾಕಂದರೆ ಎಲ್ಲ ಜೊತೇಲಿ ಇದ್ರೇ ಇಷ್ಟು 5 ಬೆರಳು 10 ಬೆರಳು ಕೂಡ್ದೇನೆ ನಾವು ಯಾವುದು ಕೈ ಅಂತ ಅನ್ಸ್ಕೊಳ್ಳಲ್ಲ, ಅಂಗೈ ಅಂತ ಆಗಿಸ್ಕೊಳ್ಳಲ್ಲ. ಸೊ ಪ್ರತಿಯೊಂದು ಸಿನಿಮಾನೂ ನಾವು ಸ್ವಾಗತಿಸ್ತೀವಿ. ನಮ್ಮ ಸಿನಿಮಾಗೆ ನೀವು ಸ್ವಾಗತ ಮಾಡಿ, ಮತ್ತು ನಮ್ಮನ್ನು ನೋಡಿ ಹಾರೈಸಿ ಪ್ರತಿಯೊಬ್ಬರು ಇನ್ನೊಬ್ರಿಗೂ ಹೇಳಿ, ಇದೆಲ್ಲ ಇದು ಅಂತ ಹೇಳಿ. ಯಾವ ರೀತಿ ಅಂತ ನೀವೇ ಒಂದು ಒಳ್ಳೆಯ ಸುದ್ದಿನ ಈಗ ಒಂದು ಅವಕಾಶ ಸಿಕ್ಕಿದೆ, ಪ್ರತಿಯೊಬ್ಬರಿಗೂ ಅದನ್ನು ತಿಳಿಸ್ತಾ ನಮ್ಮ ಸಿನಿಮಾನೂ ನೋಡ್ತಾ ಹಾರೈಸಿ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ನಾನು ಡೈರೆಕ್ಟರ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಈ ಕತೆ ಎಲ್ಲ ಹಂದರ ಮಾಡದೇ ಇದ್ದರೆ, ಅವರು ಹೇಳಿದೇ ಇದ್ದರೆ ಈ ಕಥೆಯಲ್ಲಿ ನಾವು ಒಂದು ಕತೆ ಆಗೋದಕ್ಕೆ ಖಂಡಿತ ಸಾಧ್ಯ ಆಗ್ತಾ ಇರಲಿಲ್ಲ. ಅದಕ್ಕೆ ಮುಖ್ಯವಾಗಿ ಬಂಡವಾಳ ಹೂಡಿರೋ ಅಂಥ ಸುರೇಶ್ ಸರ್ಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಅಂದರೆ ತಾರಿಣಿಯ ಒಂದು ಪಾರ್ಟ್ ಆಗಿರೋದಕ್ಕೆ ತುಂಬ ಖುಷಿ ಪಡ್ತೀನಿ ಅಷ್ಟೇ. ತಾರಿಣಿ ನೀವೇ ಹಾರೈಸಬೇಕು, ಯಾವ ರೀತಿ ಇದೆ ಅಂತ ನೀವು ಹಾರೈಸಬೇಕು. ಹಾರೈಸ್ತಾ ಇದ್ದೀರಾ, ಅದು ಪ್ರತಿಯೊಬ್ಬರಿಗೂ ನೀವು ಹರಡಿ ಹಾರೈಸಿ ಅಂತ ಹೇಳಕ್ಕೆ. ಓಕೆ ಸ್ನೇಹಿತರೆ, 29 ಬರ್ತಾ ಇದೆ ತಾರಿಣಿ. ವಿಶ್ ಯು ಗುಡ್ ಲಕ್ ಮಮತಾ, ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್.